ಹಲೋ ಗೈಸ್, ನಾವಿವತ್ತಿದ್ದೀವಿ ಬೆಂಗಳೂರಿನ ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ. ಹೌದು, ಈ ಒಂದು ಅಲಯನ್ಸ್ ಯೂನಿವರ್ಸಿಟಿಯ ಕಂಪ್ಲೀಟ್ ಕ್ಯಾಂಪಸ್ ಟೂರ್ ಮಾಡೋಣ ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ. ವಿಡಿಯೋ ನೋಡ್ತಾ ಇರೋರಿಗೆಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಮಂಜು. ಬನ್ನಿ ಸ್ಟಾರ್ಟ್ ಮಾಡೋಣ ಈ ಒಂದು ಕ್ಯಾಂಪಸ್ ಟೂರ್ನ. ಏನೆಲ್ಲ ಒಂದು ಎಕ್ಸೈಟಿಂಗ್ ಥಿಂಗ್ಸ್ ಈ ಒಂದು ಯೂನಿವರ್ಸಿಟಿಯಲ್ಲಿ ಕಾದಿದೆ ಅಂತ ನಾನು ನಿಮಗೆ ತುಂಬಾ ತೋರಿಸ್ತೀನಿ, ಎಕ್ಸ್ಪ್ಲೋರ್ ಮಾಡ್ಬಿಟ್ಟು. ಬನ್ನಿ. ಈಗ ನಾವು ಸ್ಟಾರ್ಟಿಂಗ್ ನೋಡ್ತಾ ಇರ್ಬೋದು, ನಾವು ಈ ಒಂದು ಅಲಯನ್ಸ್ ಯೂನಿವರ್ಸಿಟಿಯ ಒಂದು ಎಂಟ್ರೆನ್ಸ್ ಮೇನ್ ಗೇಟ್ ಅಲ್ಲಿ ಇದೀವಿ. ನಾವೀಗ ಒಳಗಡೆ ಹೋಗ್ಬಿಟ್ಟು ನಿಮ್ಗೆ ಎಲ್ಲ ಒಂದು ಏನೆಲ್ಲ ಇದೆ ಅಂತ ಇಂಟ್ರೆಸ್ಟಿಂಗ್ ಸ್ಟಫ್ ನ ನಾವು ತೋರಿಸ್ತೀವಿ. ಅಲ್ಲಿ ಐಡಿನ ವೇರ್ ಮಾಡೋದು ತುಂಬಾ ಮ್ಯಾಂಡೇಟರಿ ಆಗಿರುತ್ತೆ. ನಾವೀಗ ಒಂದು ಲಾಗ್ ಮಾಡ್ತಿರೋ ಪರ್ಪಸ್ ಆಗಿ ನಾನು ವೇರ್ ಮಾಡ್ತಿಲ್ಲ. ನೀವೇನಾದ್ರೂ ಸ್ಟೂಡೆಂಟ್ಸ್ ಆಗಿದ್ದೆ ಕಂಪಲ್ಸರಿ ಆಗಿ ವೇರ್ ಮಾಡಬೇಕಾಗುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿಂದ ನೋಡ್ತಾ ಇರ್ಬೋದು ನಿಮಗೆ ಈ ಒಂದು ಅಲಯನ್ಸ್ ಯೂನಿವರ್ಸಿಟಿಯ ಕಂಪ್ಲೀಟ್ ಮ್ಯಾಪ್ ಕಾಣಿಸ್ತಾ ಇದೆ. ನೀವು ಏನಾದ್ರು ಈ ಒಂದು ಯೂನಿವರ್ಸಿಟಿಗೆ ಹೊಸದಾಗಿ ಬಂದ್ಬಿಟ್ಟು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಂತ ಏನಾದ್ರು ಗೊತ್ತಿಲ್ಲ ಅಂದ್ಬಿಟ್ರೆ ಒಂದು ಮ್ಯಾಪ್ ನ ನೀವು ರೆಫರ್ ಮಾಡ್ಬೋದು. ನಿಮ್ಗೆ ಎಲ್ಲ ನಂಬರಿಂಗ್ಸ್ ಕೂಡ ಮೆನ್ಷನ್ ಮಾಡಿದ್ರೆ ನೋಡ್ತಾ ಇರ್ಬೋದು. 1 to 13 ಏನೇನೆಲ್ಲ ಮೇನ್ ಸ್ಪಾಟ್ಸ್ ಇದೆಯಲ್ಲ ಈ ಒಂದು ಅಲಯನ್ಸ್ ಯೂನಿವರ್ಸಿಟಿ ಎಲ್ಲಾನು ಕೂಡ ಮೆನ್ಷನ್ ಮಾಡಿದ್ರೆ ಇದನ್ನ ನೀವು ರೆಫರ್ ಮಾಡಿದ್ರೆ ನಿಮಗೆ ಒಂದು ಇನ್ಸೈಟ್ಸ್ ಕೂಡ ಸಿಗುತ್ತೆ. ನೀವು ಆ ಒಂದು ಮೇನ್ ಗೇಟ್ ನ ಎಂಟ್ರಿ ಆಗ್ಬಿಟ್ಟು ಮುಂದೆ ಒಂದು ಸ್ವಲ್ಪ ಬಂದ್ರಿ ಅಂದ್ರೆ ನಿಮಗೆ ಒಂದು ರೈಟ್ ಸೈಡ್ ಅಲ್ಲಿ ನಿಮಗೆ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಕಾಣುತ್ತೆ. ನಾವೆಲ್ಲ ಅಡ್ಮಿನ್ ಬ್ಲಾಕ್ ಅಂತ ಕರಿತೀವಿ. ಒಂದೇನೋ ಒಂದು ಅಡ್ಮಿಷನ್ ಪ್ರೋಸೆಸ್ ಮತ್ತೆ ನೀವೇನೇ ಒಂದು ಕ್ವೇರೀಸ್ ಇದ್ರು ಕೂಡ ಇಲ್ಲೇ ಬಂದ್ಬಿಟ್ಟು ನೀವು ಕ್ಲಿಯರ್ ಮಾಡ್ಕೋಬಹುದು. ಮತ್ತೆ ಲೆಫ್ಟ್ ಸೈಡ್ ಅಲ್ಲೇ ಪಾರ್ಕಿಂಗ್ ಲಾಟ್ ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ನೀವೇನಾದ್ರೂ ಒಂದು ಕ್ರಿಕೆಟ್ ಫ್ಯಾನ್ ಆಗಿದ್ರೆ ಈ ಒಂದು IPL ಟೈಮಲ್ಲಿ ನಿಮ್ಮ ಒಂದು ಅಲಯನ್ಸ್ ಯೂನಿವರ್ಸಿಟಿ ತುಂಬಾ ಒಂದು ಫೇಮಸ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಈ ಒಂದು RCB ಏನಿದೆಯಲ್ಲ, ಒಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ನ ಒಂದು ಒನ್ ಆಫ್ ದ ಅಫಿಷಿಯಲ್ ಮೇನ್ ಸ್ಪಾನ್ಸರ್ ಕೂಡ ನಮ್ಮ ಒಂದು RCB ಅವರು ಆಗಿದ್ದಾರೆ. ನೀವೆಲ್ಲ ಒಂದು ಸ್ಲೋಗನ್ ನೋಡ್ತಾ ಇರ್ಬೋದು, ಆ ಒಂದು ವಿರಾಟ್ ಕೊಹ್ಲಿ ಅವರೆಲ್ಲ ಹೇಳಿರ್ತಾರೆ, ಚಾಂಪಿಯನ್ಸ್ ಆರ್ ಬಿಲ್ಡ್ ವಿತ್ ರೈಟ್ ಅಲಯನ್ಸ್ ಅಂತ. Greatness is built by the right alliance. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಒಂದು ಅಲಯನ್ಸ್ ಯೂನಿವರ್ಸಿಟಿ ಒಂದು RCB ಗೆ ಕೊಲಾಬರೇಷನ್ ಕಾಣಿಸ್ತಾ ಇದೆ. ಮತ್ತೆ ನಾನು ನಿಮಗೆ ನಿಮ್ಮ ಒಂದು ಅಲಯನ್ಸ್ ಯೂನಿವರ್ಸಿಟಿಯ ಒಂದು ಅಡ್ಮಿನ್ ಬ್ಲಾಕ್ ನ ತೋರಿಸ್ತೀನಿ. ಬನ್ನಿ, ನೋಡ್ತಾ ಇರ್ಬೋದು, ನೋಡಿ ತುಂಬಾ ದೊಡ್ಡದಾಗಿದೆ. ಈ ಒಂದು ನೀವೆಲ್ಲ ಗ್ರಾಜುಯೇಟ್ ಆದ್ರಿ ಅಂದ್ರೆ ಇಲ್ಲೇ ನೀವು ಒಂದು ಫೋಟೋಗ್ರಾಫ್ಸ್ ಎಲ್ಲ ಸ್ನಾಪ್ಸ್ ಎಲ್ಲ ಕ್ಲಿಕ್ ಮಾಡ್ತಾ ಇರ್ತಾರೆ ಎಲ್ಲರೂ ಈ ಒಂದು ಗ್ರಾಜುಯೇಟ್ಸ್. ನಾನು ನಿಮ್ಗೆ ಹೇಳಿದೆ ಆ ಒಂದು ಅಡ್ಮಿನ್ ಬ್ಲಾಕ್ ಅಂತ. ಆ ಒಂದು ಅಡ್ಮಿನ್ ಬ್ಲಾಕ್ ನ ಒಂದು ಮೇನ್ ಎಂಟ್ರೆನ್ಸ್ ಅಲ್ಲಿ ಇದೀವಿ ನಾವು. ನೋಡ್ತಾ ಇರ್ಬೋದು, ಈ ಒಂದು ಅಲಯನ್ಸ್ ಯೂನಿವರ್ಸಿಟಿಯ ನೀವು ಯಾವುದೇ ಪ್ರೋಗ್ರಾಮ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಯಾವುದೇ ಪ್ರೋಗ್ರಾಮ್ಗೆ ಈ ಒಂದು ಅಡ್ಮಿಷನ್ಸ್ ಪ್ರೊಸೆಸ್ ಎಲ್ಲ ಏನಿರುತ್ತಲ್ಲ ಅದು ಇಲ್ಲಿನೇ ನಡೆಯೋದು. ಮತ್ತೆ ನಿಮ್ಗೆ ಏನೇ ಒಂದು ಕ್ವೇರೀಸ್ ಇದ್ರೂ ಕೂಡ ಈ ಒಂದು ಅಡ್ಮಿಷನ್ ಬ್ಲಾಕ್ ಅಲ್ಲಿ ನೀವು ಕ್ಲಿಯರ್ ಮಾಡ್ಕೋಬಹುದು. ಬನ್ನಿ, ಈ ಒಂದು ಅಡ್ಮಿನ್ ಬ್ಲಾಕ್ ಅಲ್ಲಿ ಏನೆಲ್ಲ ಇದೆ ಅಂತ ನಾವು ತೋರಿಸ್ತೀವಿ. ಬನ್ನಿ ಹೋಗೋಣ. ನೋಡ್ತಾ ಇರ್ಬೋದು, ಈ ಒಂದು ಗಣೇಶ ಸ್ಟ್ಯಾಚು ಇದೆ. ಈ ಒಂದು ಗಣೇಶ ಸ್ಟ್ಯಾಚುಗೆ ನಾವು ಕಂಟಿನ್ಯೂ ಮಾಡೋಣ. ಬನ್ನಿ, ನೋಡ್ತಾ ಇರ್ಬೋದು, ನೀವೆಲ್ಲ ಒಂದು ಪೇರೆಂಟ್ಸ್ ಜೊತೆ ಬಂದಿಲ್ಲ, ಒಂದು ಸೀಟಿಂಗ್ ಏರಿಯಾಸ್ ಕೂಡ ಇದೆ. ನೋಡ್ತಾ ಇರ್ಬೋದು ನೀವು ಒಂದು ಅಡ್ಮಿನ್ ಬ್ಲಾಕ್ ನೋಡ್ತಾ ಇರ್ಬೋದು. ಇಲ್ಲಿ ಮೇಲೆಲ್ಲ ನೋಡಿ ನಿಮಗೆ ಯಾವ ಥರ ಇದೆ, ತುಂಬ ಒಂದು ಅದ್ಭುತವಾಗಿದೆ ಆರ್ಕಿಟೆಕ್ಚರ್ ಸ್ಟೈಲ್ ಎಲ್ಲ. ನೋಡ್ತಾ ಇರ್ಬೋದು ನೀವು. ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಆಫೀಸ್ ಆಫ್ ಅಕೌಂಟ್ಸ್ ಇದೆ. ನೀವೇನೇ ಒಂದು ಅಲಯನ್ಸ್ ಯೂನಿವರ್ಸಿಟಿ ಒಂದು ಫೀ ರಿಲೇಟೆಡ್ ಏನೇ ಒಂದು ಕ್ವೇರೀಸ್ ಇದ್ರೂ ಕೂಡ ಇಲ್ಲೇ ಇದು ಮಾಡ್ಬೋದು. ಮತ್ತು ನೀವು ಫೀ ಪೇ ಮಾಡೋದು, ಏನೇ ಒಂದು ನಿಮಗೆ ತೊಂದರೆ ಆದರೂ ಕೂಡ ಇಲ್ಲೇ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ನೋಡಿ, ನಿಮಗೆ ನಮ್ಮ ಒಂದು ಯೂನಿವರ್ಸಿಟಿ ಒಂದು ಚಾನ್ಸಲರ್ ಅವರ ಒಂದು ಮೇನ್ ಆಫೀಸ್ ಕಾಣಿಸ್ತಾ ಇದೆ. ನಾವು ಇವತ್ತು ಸಂಡೇ ಬಂದಿರೋದ್ರಿಂದ ಎಲ್ಲ ಕ್ಲೋಸ್ ಆಗಿದೆ. ಸಂಡೇ ವರ್ಕಿಂಗ್ ಡೇ ಆಗಿರೋದಿಲ್ಲ, ನಾನ್ ವರ್ಕಿಂಗ್ ಡೇ ಆಗಿರೋದ್ರಿಂದ ಸಂಡೇ ಯಾರೂ ಇಲ್ಲ ಕ್ಯಾಂಪಸಲ್ಲಿ. ನಾವು ಸಂಡೇನೇ ಏನಕ್ಕೆ ಪ್ರಿಫರ್ ಮಾಡಿದ್ವಿ ಅಂದರೆ, ಲೈಕ್ ನಮ್ಮದು ತುಂಬ ದೊಡ್ಡ ಯೂನಿವರ್ಸಿಟಿ ಆಗಿದೆ. ಲೈಕ್ ಅರೌಂಡ್ 10,000+ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ. ಅದಕ್ಕೆ ತುಂಬ ಒಂಥರ ಕ್ಲಮ್ಜಿ ಆಗಿಬಿಡುತ್ತೆ, ನಮಗೆ ಲಾಗ್ ಮಾಡೋಕ್ಕೆ ಕೂಡ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೆ ಇವತ್ತು ಸಂಡೇನೇ ನಾವು ಮಾಡ್ತಾ ಇದೀವಿ. ಬನ್ನಿ ನೋಡೋಣ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಆಫೀಸ್ ಆಫ್ ಅಡ್ಮಿಷನ್ 1 ಅಂತ ಇದೆ. ಇದೇ ರೀತಿ ಆಫೀಸ್ ಆಫ್ ಅಡ್ಮಿಷನ್ 1, 2, 3 ಅಂತ ಇರುತ್ತೆ. ನಿಮಗೆ ಇಲ್ಲಿ ನೀವು ಕ್ಯಾಂಪಸ್ಸಿಗೆ ಬಂದಿದ್ದೀರಾ ಅಂದರೆ ನಿಮಗೆ ಅಸಿಸ್ಟ್ ಮಾಡೋಕ್ಕೆ ತುಂಬ ವಾಲಂಟಿಯರ್ಸ್ ಇರ್ತಾರೆ. ಮತ್ತು ತುಂಬ ಒಂದು ಏನೆಲ್ಲ ನಿಮಗೆ ತುಂಬ ಅದ್ಭುತವಾಗಿ ಅಸಿಸ್ಟ್ ಮಾಡಿಕೊಡ್ತಾರೆ. ನಿಮ್ಗೇನು ತೊಂದರೆ ಆಗದಿರೋ ರೀತಿ ಬರ್ತಾ ನೋಡ್ತಾ ಇರ್ತೀವಿ. ಇಲ್ಲಿ ಆಫೀಸ್ ಆಫ್ ಅಡ್ಮಿಷನ್ 4 ಅಂತ ಇದೆ. ಇಲ್ಲಿ ಆಫೀಸ್ ಆಫ್ ಅಡ್ಮಿಷನ್ 3 ಅಂತ ಇದೆ. ಇದೇ ರೀತಿ ತುಂಬ ಅಡ್ಮಿಷನ್ ರಿಲೇಟೆಡ್ ಆಫೀಸಸ್ ಇಲ್ಲಿ ನಿಮ್ಗೆ ಇರುತ್ತೆ. ಮತ್ತು ನೋಡಿ, ಇಲ್ಲಿ ಕೂಡ ಸೋಫಾ ಇದೆ. ನೀವು ಎಲ್ಲರೂ ಕೂಡ ಒಂದು ಸರದಾಗಿದೆ. ಇದು ಮತ್ತೆ ನಾವು ಮೇಲ್ಗಡೆ ಬಂದ್ವಲ್ಲ, ಇದು ಬೇಸು, ಫಸ್ಟ್ ಫ್ಲೋರು. ಬೇಸು ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಇದೆ. ಇದು ಗ್ರೌಂಡ್ ಫ್ಲೋರಿಗೆ ಕರ್ಕೊಂಡು ಹೋಗುತ್ತೆ. ನಾವು ಗ್ರೌಂಡ್ ಫ್ಲೋರಿಂದಾನೇ ಕೆಳಗಡೆ ಬಂದೆ. ಇದೆಲ್ಲ ಏನಿದೆಯಲ್ಲ, ಇದು ರಿಸೆಪ್ಷನ್ ಏರಿಯಾ. ಯಾರೇ ಒಂದು ಅಲಯನ್ಸ್ ಯೂನಿವರ್ಸಿಟಿ ಒಂದು ಏನು
ಅಡ್ಮಿಷನ್ಸ್ ಆಗಿರ್ಬೋದು, ಏನೇ ಒಂದು ಕೇಳಕ್ಕೆ ಬಂದರೂ ಕೂಡ ಇಲ್ಲೇ ಒಂದು ಇದೊಂಥರ ರಿಸೆಪ್ಷನ್ ಏರಿಯಾ ನೋಡ್ತಾ ಇರ್ಬೋದು. ತುಂಬ ಸೀಟಿಂಗ್ ಅರೇಂಜ್ಮೆಂಟ್ಸ್ ಕೂಡ ಇದೆ. ನೀವೇನಾದರೂ ಒಂದು ವರ್ಕಿಂಗ್ ಡೇಲಿ ಬಂದರೆ ತುಂಬ ಬ್ಯುಸಿಯಾಗಿರುತ್ತೆ. ಇಲ್ಲಿ ನಿಮಗೆ ತುಂಬ ಜನ ಮತ್ತು ತುಂಬ ಸ್ಟೂಡೆಂಟ್ಸ್ ಮತ್ತು ತುಂಬ ಆಫೀಸರ್ಸ್ನ ನೀವು ನೋಡ್ತಾ ಇರ್ಬೋದು. ಎಲ್ಲ ನಮ್ಮ ಒಂದು ಅಲಯನ್ಸ್ ಯೂನಿವರ್ಸಿಟಿ ಒಂದು ಏನೇನೆಲ್ಲ ಕೋರ್ಸ್ ಎಲ್ಲ ಆಫರ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಎಲ್ಲ ಒಂದು ಸಂಪೂರ್ಣ ಮಾಹಿತಿ ಇದೆ. ಇದೆಲ್ಲ ನೋಡ್ತಾ ಇರ್ಬೋದು. ನಿಮ್ಗೆ ಬಂದ್ರಿ ಅಂದರೆ ಇಲ್ಲಿ ಅವ್ರು ಕೊಡ್ತಾರೆ. ನೀವೆಲ್ಲ ಹಿಂಗೆ ಬೋರ್ ಆಗ್ತಿದೆ ಅಂದರೆ ಅದನ್ನೆಲ್ಲ ನೀವು ನೋಡ್ತಾ ಇರ್ಬೋದು. ಬ್ಲಾಕ್ ಏನು ರಿಸೆಪ್ಷನ್ ಇದೆಯಲ್ಲ ಅದು ಬಂದ್ಬಿಟ್ಟು ನೀವು ಬ್ಯಾಕ್ ಸೈಡಲ್ಲೇ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಒಂದು ದಾನಪಾನಿ ಅಂತ ಇದೆ. ಇದು ಫುಡ್ ಸ್ಪಾಟ್ಸ್. ಇದೇ ರೀತಿ ನಿಮ್ಗೆ ಹಲವಾರು ಫುಡ್ ಸ್ಪಾಟ್ಸ್ಗಳು, ಕ್ಯಾಂಟೀನ್ಗಳು, ಲೈಕ್ ಫುಡ್ ಕೋರ್ಟ್, ಮೆಸ್ ಟೈಪ್ ಎಲ್ಲ ಇದೆ. ನಿಮಗೆ ನಾನು ತೋರಿಸ್ತೀನಿ ಎಲ್ಲ ಒಂದೊಂದಾಗೆ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬೆಂಗಳೂರಲ್ಲಿ ಹಲವಾರು ಕಡೆ ಇವರ ಒಂದು ಬ್ರಾಂಚಸ್ ಕೂಡ ಇರುತ್ತೆ. ಇವು ನೋಡ್ತಾ ಇರ್ಬೋದು. ಇನ್ನು ತುಂಬ ನೋಡಿ ಚೇರ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ಇದೆ. ನೀವೇನಾದರೂ ಒಂದು ಕಾಲೇಜ್ ವರ್ಕಿಂಗ್ ಡೇ ನಿಮಗೆ ತೋರಿಸ್ತೀನಿ. ನಿಮಗೆ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಏನಾದರೂ ಒಂದು ಅಲಯನ್ಸ್ ಯೂನಿವರ್ಸಿಟಿ ಒಂದು ವರ್ಕಿಂಗ್ ಡೇಲಿ ಯಾವ ರೀತಿ ಕಾಣಿಸುತ್ತೆ, ಸ್ಟೂಡೆಂಟ್ಸ್ ಎಲ್ಲ ಯಾವ ರೀತಿ ಇರ್ತಾರೆ, ಈ ಒಂದು ಕ್ಯಾಂಪಸ್ ಲೈಫ್ ಹೇಗಿರುತ್ತೆ ಅಂತ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇನ್ ಕ್ಯಾಂಪಸ್ ಅಲ್ಲಿ ATM ಕೂಡ ಅವೈಲೇಬಲ್ ಇರುತ್ತೆ. ನಿಮ್ಗೆ ಏನಾದರೂ ಅರ್ಜೆನ್ಸಿಯಾಗಿ ಕ್ಯಾಶ್ ರಿಕ್ವೈರ್ಡ್ ಇತ್ತು ಅಂದ್ರೆ ನೀವು ಹೊರಗಡೆ ಹೋಗೋ ಒಂದು ಸಂದರ್ಭನೇ ಇರೋದಿಲ್ಲ. ನೋಡ್ತಾ ಇರ್ಬೋದು. ಈ ಒಂದು ಇನ್ ಕ್ಯಾಂಪಸ್ ಅಲ್ಲಿ ನಿಮಗೆ ಒಂದು ATM ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ನಮ್ಮ ಒಂದು ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ. ನಾವೀಗ ಒಂದು ಕ್ಯಾಂಪಸ್ನ ಒಂದು ಲೈಬ್ರರಿಯಲ್ಲಿ ಇದೀವಿ. ನೋಡ್ತಾ ಇರ್ಬೋದು. ಈ ಒಂದು ಅಲಯನ್ಸ್ ಯೂನಿವರ್ಸಿಟಿ ಎಷ್ಟು ದೊಡ್ಡ ಲೈಬ್ರರಿ ಇದೆಯಪ್ಪ ಅಂದರೆ ನೀವು ನೋಡಿದ್ರೆ ಒಂಥರ ಬೆರಗಾಗ್ಬಿಡ್ತೀರಾ. ಹೌದು, ನೀವು ಒಂಥರ ಮೆಸ್ಮರೈಸ್ ಆಗ್ತೀರಾ. ಅಷ್ಟು ದೊಡ್ಡ ಒಂದು ಲೈಬ್ರರಿ ಒಂದು ಅಲಯನ್ಸ್ ಯೂನಿವರ್ಸಿಟಿಲಿ ಅವೈಲೇಬಲ್ ಇದೆ. ನಾನು ನಿಮಗೆ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಆ ಒಂದು ಲೈಬ್ರರಿ ಯಾವ ರೀತಿ ಇದೆ. ಆ ಒಂದು ಆರ್ಕಿಟೆಕ್ಚರ್ ನೋಡಿದ್ರೆ ಅಂತೂ ಕೂಡ ನೀವು ಕಳೆದೋಗ್ಬಿಡ್ತೀರಾ. ಅಷ್ಟು ಅದ್ಭುತವಾಗಿದೆ. ಬನ್ನಿ ನಾನು ನಿಮಗೆ ಒಂದು ಲೈಬ್ರರಿಗೆ ಕರ್ಕೊಂಡು ಹೋಗ್ತೀನಿ. ನೋಡಿ, ಈಗ ನಾವೊಂದು ಈ ಒಂದು ಅಲಯನ್ಸ್ ಯೂನಿವರ್ಸಿಟಿ ಒಂದು ಲೈಬ್ರರಿ ಅಂತ ಹೇಳಿದ್ನಲ್ಲ, ತುಂಬ ದೊಡ್ಡದಾಗಿದೆ ಅಂತ. ಆ ಒಂದು ಅಲಯನ್ಸ್ ಯೂನಿವರ್ಸಿಟಿ ಲೈಬ್ರರಿ ಮುಂದ್ಗಡೆನೆ ನಾವು ಇದೀವಿ. ನೋಡ್ತಾ ಇರ್ಬೋದು. ಹಿಂದೆ ನಿಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸ್ತಿದೆ 65 acres ಪ್ಲಸ್ ಕ್ಯಾಂಪಸ್ ಏನಿದೆಯಲ್ಲ, ಇದು ತುಂಬಾ ಗ್ರೀನರಿಯಿಂದನೇ ಕೂಡಿದೆ. ನಿಮ್ಗೆ ಹಲವಾರು ಮರಗಳ ಗಿಡಗಳು, ನಿಮ್ಗೆ ಯಾವಾಗಲೂ ಒಂದು ತಂಪಾದ ಬ್ರೀಸ್ ಬರ್ತಾನೆ ಇರುತ್ತೆ ಕಾಲೇಜಲ್ಲಿ. ನೋಡ್ತಾ ಇರ್ಬೋದು. ತುಂಬಾ ಅದ್ಭುತವಾಗಿದೆ. ಬನ್ನಿ ಈ ಒಂದು ಲೈಬ್ರರಿ ಒಳಗಡೆ ಹೋಗ್ಬಿಟ್ಟು ನಾನು ತೋರಿಸ್ತೀನಿ ಅದು ಹೇಗಿದೆ ಅಂತ. ಲೈಬ್ರರಿ ಒಂದು ಸ್ಟೇರ್ಸ್ ಮೇಲೆ ಕೂತಿದ್ದೀವಿ. ಈ ಒಂದು ಲೈಬ್ರರಿ ಒಳಗಡೆ ಏನೆಲ್ಲ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇದೆ ಅಂತ ನಾವು ನಮ್ಮ ಒಂದು ಚಾನಲಲ್ಲಿ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀವಿ. ಬನ್ನಿ ಈ ಒಂದು ಅಲಯನ್ಸ್ ಯೂನಿವರ್ಸಿಟಿ ಲೈಬ್ರರಿ ಒಳಗಡೆ ಹೋಗೋಣ. ಪಂಚ್ ಮಾಡಿಬಿಟ್ಟು ಹೋಗ್ಬೇಕು. ನಾವು ಒಂದು ಲೈಬ್ರರಿಗೆ ಹೋಗ್ತೀವಿ ಅಂದರೆ ಒಳಗಡೆ ಲೈಬ್ರರಿಯಲ್ಲಿ ಏನೆಲ್ಲ ಇದೆ ಅಂತ ನಾನು ನಿಮಗೆ ಯಾವ್ಯಾವ ರೀತಿ ಒಂದು ಸೆಕ್ಷನ್ಸ್ ಇದೆ, ಯಾವ್ಯಾವ ರೀತಿ ಒಂದು ಡಿಫ್ರೆಂಟ್ ಬುಕ್ಸ್ ಎಲ್ಲ ಅವೈಲೇಬಲ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಇಲ್ಲಿ ಒಂದು ಎಲ್ಲ ಒಂದು ಲ್ಯಾಂಗ್ವೇಜ್ ಒಂದು ಬುಕ್ಸ್ ಕೂಡ ಅವೈಲೇಬಲ್ ಇದೆ. ನೋಡಿ, ಇದು ಕರ್ನಾಟಕ, ಅದಕ್ಕೆ ನಮ್ಮ ಒಂದು ಕನ್ನಡ ಬುಕ್ಸ್ನೇ ಎಂಟ್ರೆನ್ಸ್ ಅಲ್ಲಿ ಇಟ್ಟಿದ್ದಾರೆ. ಸಾಹಿತಿಗಳ ಬುಕ್ಸ್ಗಳು ಕೂಡ ಇಲ್ಲಿ ಒಂದು ಅವೈಲೇಬಲ್ ಇದೆ. ನೋಡ್ತಾ ಇರ್ಬೋದು ನೀವು. ನೋಡಿ, ಶಾರದಾಂಬೆ ಒಂದು ವಿಗ್ರಹ ಕೂಡ ಇದೆ. ಮತ್ತು ನಿಮ್ಗೆ ಇಲ್ಲಿ ಡೈಲಿ ನ್ಯೂಸ್ ಪೇಪರ್ ಕೂಡ ಅವೈಲೇಬಲ್ ಇರುತ್ತೆ. ಮತ್ತು ಹಲವಾರು ಮ್ಯಾಗ್ಝಿನ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. ನೋಡ್ತಾ ಇರ್ಬೋದು. ನ್ಯೂಸ್ ಪೇಪರ್ ನಿಮಗೆ ಎಲ್ಲ ರೀತಿಯ ಕನ್ನಡ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ ನ್ಯೂಸ್ ಪೇಪರ್ ಕೂಡ ಇರುತ್ತೆ. ನಿಮಗೆ ಒಂದು ನ್ಯೂಸ್ ಪೇಪರ್ ಓದೋ ಒಂದು ಅಭ್ಯಾಸ ಇತ್ತು ಅಂದರೂ ಕೂಡ ಇಲ್ಲಿ ನೋಡಿ ಆರಾಮಾಗಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಕೂಡ ಇದೆ. ಬಂದ್ಬಿಟ್ಟು ನೀವು ಇಲ್ಲಿ ನ್ಯೂಸ್ ಕೂಡ ಓದ್ಬೋದು. ಈ ರೀತಿ ನಮ್ಮ ಒಂದು ಇಂಜಿನಿಯರಿಂಗ್ BTech ಬುಕ್ಸ್ಗಳು ಕೂಡ ಅವೈಲೇಬಲ್ ಇದೆ. ಮತ್ತು ನಿಮಗೆ ಇಲ್ಲಿ ಹುಡುಕಕ್ಕೆ ಕೂಡ ಏನು ತೊಂದರೆ ಇರೋದಿಲ್ಲ. ನೋಡ್ತಾ ಇರ್ಬೋದು. ನಿಮಗೆ ಯಾವ್ಯಾವ ಬುಕ್ಸ್ ನೀವು ಹುಡುಕ್ತಾ ಇದ್ದೀರಾ ಅಂತ ಒಂದು ಇನ್ಫಾರ್ಮೇಷನ್ ಕೂಡ ಈ ಒಂದು ಫೋಟೋದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ತುಂಬ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು ನೀವು. ನೋಡಿ, ಹಲವಾರು ರೀಡಿಂಗ್ ಟೇಬಲ್ಸ್ ಕೂಡ ಅವೈಲೇಬಲ್ ಇದೆ. ನೋಡ್ತಾ ಇರ್ಬೋದು ನೀವು. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನು ಹೇಳ್ಬೇಕಪ್ಪ ಈ ಒಂದು ಲೈಬ್ರರಿ ಬಗ್ಗೆ ಅಂದರೆ, ನೋಡಿ, ನಿಮಗೆ ಯಾರಿಗೆಲ್ಲ ಒಂದು ಕಣ್ಣು ಕಾಣಿಸ್ತಾ ಇರಲಿಲ್ಲ ಪಾಪ ಅವ್ರಿಗೆ ಒಂದು ಆಡಿಯೋ ಬುಕ್ಸ್ ಕಲೆಕ್ಷನ್ ಕೂಡ ಅವೈಲೇಬಲ್ ಇರುತ್ತೆ ಲೈಬ್ರರಿಲಿ. ನೋಡ್ತಾ ಇರ್ಬೋದು. ಸಪ್ರೇಟ್ ವಿಜುವಲ್ ಆ್ಯಡ್ ಸೆಕ್ಷನ್ ಕೂಡ ಅವೈಲೇಬಲ್ ಇದೆ. ನೋಡಿ, ನಾನು ನಿಮಗೆ ಆ ಕಡೆ ತೋರಿಸಿದ್ನಲ್ಲ, ಅಲ್ಲೆಲ್ಲ ಒಂದು ಇಂಜಿನಿಯರಿಂಗ್ ರಿಲೇಟೆಡ್ ಬುಕ್ಸ್ ಇರುತ್ತೆ. ಲೈಕ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, TEE, ಮತ್ತು ಸಿವಿಲ್, ಮೆಕ್ಯಾನಿಕಲ್, ಏರೋಸ್ಪೇಸ್ ಆ ರೀತಿ ಬುಕ್ಸ್ ಅವೈಲೇಬಲ್ ಇದ್ದರೆ ಈ ಕಡೆ ಬಂದುಬಿಟ್ರೆ ನಿಮಗೆ ಒಂದು ಬಿಸ್ನೆಸ್, ಆರ್ಟ್ಸ್ ರಿಲೇಟೆಡ್ ಬುಕ್ಸ್ ಅವೈಲೇಬಲ್ ಇರುತ್ತೆ. ಮತ್ತು ಇನ್ನೊಂದು ಏನು ಬೇಕಂದರೆ ನೋಡಿ, ನೀವೇನಾದರೂ ಈ ಒಂದು ಸ್ಟಾರ್ಟಿಂಗ್ ಈ ಒಂದು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸ್ಗೆ ಜಾಯ್ನ್ ಆಗಿಬಿಟ್ಟು ನಿಮ್ಗೆ ಸ್ಟಾರ್ಟಿಂಗ್ಗೆ ಫಸ್ಟ್ ಇಯರಲ್ಲಿ ಲ್ಯಾಪ್ಟಾಪ್ ಇರಲ್ಲ ಕೆಲವೊಬ್ಬರ ಕಡೆ, ಅವ್ರಿಗೆ ಏನಾದರೂ ವರ್ಕ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕಂದ್ರೂ ಕೂಡ ಈ ಒಂದು ಲೈಬ್ರರಿ PCs ಅವೈಲೇಬಲ್ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಬಂದು ಈ ಒಂದು ಲೈಬ್ರರಿ ಅವರ್ಸಲ್ಲಿ ಒಂದು ಆಕ್ಸೆಸ್ ಮಾಡ್ಬೋದು. ಲೈಬ್ರರಿ 25 ಲೈಕ್ ಫುಲ್ ಡೇ ಲೈಬ್ರರಿ ಓಪನ್ ಇರುತ್ತೆ. ನಿಮಗೆ ಸಂಡೇನೂ ಓಪನ್ ಇದೆ. ನೋಡ್ತಾ ಇರ್ಬೋದು ನೀವು. ಬಟ್ ಯಾರು ಲೈಬ್ರರಿಲಿ ಓದ್ತಾ ಇಲ್ಲ, ಅದೊಂದು ಸ್ವಲ್ಪ ಬೇಜಾರಿರೋ ವಿಚಾರ. ಬಟ್ ದಟ್ಸ್ ಓಕೆ. ನೋಡಿ, ಅಲ್ಲಿ ಯಾರೋ ಒಬ್ರು ಓದ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ನೋಡಿ, ಬನ್ನಿ ಹೋಗೋಣ.
ಅಂದ್ಕೊಂಡ್ವಿ ಅವ್ರು ಓದ್ತಾ ಇದ್ದಾರಂತೆ, ಬಟ್ ಅವರು ಚಿಟ್ ಚಾಟ್ ಮಾಡೋಕ್ಕೆ ಬಂದಿದ್ದಾರೆ ಈ ಒಂದು ಲೈಬ್ರರಿಗೆ. ಇರುತ್ತೆ ಲೈಬ್ರರಿ ಅಂದಮೇಲೆಲ್ಲ. ಇವಾಗ ಲೈಬ್ರರಿ ಬೇಸಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ದೆ. ಇವಾಗ ಒಂದು ಲೈಬ್ರರಿಯ ಒಂದು ಫಸ್ಟ್ ಫ್ಲೋರಲ್ಲಿ ಏನೆಲ್ಲ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಈ ಒಂದು ಮೇಲ್ಗಡೆ ಎಲ್ಲ ಒಂದು ಲಾ ರಿಲೇಟೆಡ್ ಬುಕ್ಸ್ ಅವೈಲೇಬಲ್ ಇರುತ್ತೆ, ನೋಡ್ತಾ ಇರ್ಬೋದು ನಿಮಗೆ. ಲಾ ಜರ್ನಲ್ಸ್, ಬೋಂಡ್ ವಾಲ್ಯೂಮ್ಸ್, ಇದೆಲ್ಲ ನಮ್ಗೇನು ಗೊತ್ತಿಲ್ಲ. ನಮ್ಗೆ ಇಂಜಿನಿಯರಿಂಗ್ ಬಗ್ಗೆ ಕೇಳಿದರೆ ನಾವು ಹೇಳ್ಬೋದು, ಬಟ್ ಒಂದು ಕಾನ್ಸ್ಟಿಟ್ಯೂಷನ್ ಮತ್ತು ಲಾ ಬಗ್ಗೆ ಎಲ್ಲ ಸ್ಟಡಿ ಎಲ್ಲ ನೋಡ್ತಾ ಇರ್ಬೋದು. ನೋಡಿ ಇಲ್ಲಿ ಕೂಡ ಸೇಮ್ ಅದೇ ಒಂದು ಫೆಸಿಲಿಟಿ ಇದೆ. ನಿಮ್ಗೆ ಯಾವುದೇ ಒಂದು ಬುಕ್ಸ್ ಬೇಕು ಅಂದರೂ ಕೂಡ ಇಲ್ಲಿ ಬಂದು ಆಕ್ಸೆಸ್ ಮಾಡ್ಬೋದು ನೀವು. ನೋಡಿ ಎಲ್ಲ ಒಂದು ಫ್ಲೋರಲ್ಲಿ ಕೂಡ ಒಂದು ರೀಡಿಂಗ್ ಟೇಬಲ್ಸ್ ಇದ್ದಾವೆ, ನೋಡ್ತಾ ಇರ್ಬೋದು. ಸೆಲ್ಫ್ ಸ್ಟಡಿ ಸೆಕ್ಷನ್ಸ್ ಕೂಡ ಇದೆ ಇಲ್ಲಿ ಅಂತ. ನೀವೇನಾದರೂ ಒಂದು ಡೈಲಿ ಸೆಲ್ಫ್ ಸ್ಟಡಿ ಮಾಡ್ತಿದ್ದೀರಾ ಅಂದರೆ ನಿಮ್ಮೊಂದು ಸ್ಪಾಟ್ನ ರಿಸರ್ವ್ ಮಾಡ್ಕೋಬೋದು. ಬನ್ನಿ ತೋರಿಸ್ತೀನಿ ನಾನು ಇಲ್ಲಿ. ನೋಡಿ ಹಲವಾರು ಒಂದು ರಿಸರ್ಚ್ ಸ್ಕಾಲರ್ಸ್ ಕೂಡ ಇದ್ದಾರೆ ನಮ್ಮ ಕಾಲೇಜಲ್ಲಿ. ನೋಡಿ ಅವ್ರ ನೇಮ್ನ ಇಲ್ಲಿ ಒಂದು ಸ್ಟಿಕ್ ಮಾಡಿಬಿಟ್ಟಿದ್ದಾರೆ. ಅವರು ಡೈಲಿ ಒಂದು ಅವ್ರೇನೋ ಒಂದು ರಿಸರ್ಚ್ ವರ್ಕ್ ಎಲ್ಲ ಏನಿರುತ್ತಲ್ಲ ಅದನ್ನ ಡೈಲಿ ಮಾಡ್ಕೊಂತಾರೆ ಇಲ್ಲಿ. ಮತ್ತು ಇದಷ್ಟೇ ಅಲ್ಲ, ನಿಮಗೆ ಒಂದು ನೀವೇನಾದರೂ ಗ್ರೂಪ್ ಸ್ಟಡಿ ಆ ಥರ ಏನಾದರೂ ಮಾಡ್ತಾಯಿದ್ರಿ, ಒಂದು ಗ್ರೂಪ್ ಡಿಸ್ಕಷನ್ ಮಾಡಿಬಿಟ್ಟು ಏನಾದರೂ ಒಂದು ಗ್ರೂಪ್ ಪ್ರಾಜೆಕ್ಟ್ ಆ ಥರ ಏನಾದರೂ ಇದೆ ಅಂದರೆ ನಿಮಗೆ ಮೇಲ್ಗಡೆ ರೀಡಿಂಗ್ ಹಾಲ್ ಕೂಡ ಅವೈಲೇಬಲ್ ಇರುತ್ತೆ, ನೋಡ್ತಾ ಇರ್ಬೋದು. ಅದ್ಮೇಲೆ ಸ್ಟೇರ್ಸ್ ಕಾಣ್ತಾ ಇದೆಯಲ್ಲ, ಅದೆಲ್ಲ ಒಂದು ರೀಡಿಂಗ್ ಹಾಲ್ ಆಗಿದೆ. ಕಂಪ್ಲೀಟ್ ಸ್ಟ್ರೇಟ್ ರೋಡ್ ನೋಡ್ತಾ ಇದ್ದಿರಲ್ಲ, ಇದು ಒಂದು ನಮ್ಮ ಒಂದು ಬಿಟೆಕ್ ಬ್ಲಾಕ್ಗೆ ಎಂಟ್ರೆನ್ಸು. ಒಂದು ಅಲಯನ್ಸ್ ಯೂನಿವರ್ಸಿಟಿ ಹೆಚ್ಚು ಪಾಪ್ಯುಲೇಷನ್ ಸ್ಟೂಡೆಂಟ್ಸ್ ಎಲ್ಲ ಲೈ ಆಗೋದು ಈ ಒಂದು ಬಿಟೆಕ್ ಬ್ಲಾಕಲ್ಲೇ. ನಾನು ನಿಮಗೆ ಬನ್ನಿ ತೋರಿಸ್ತೀನಿ. ಜನ ಜಾತ್ರೆ ಅಂತಲೇ ಹೇಳ್ಬೋದು, ಅಷ್ಟು ಜನ ಇರ್ತಾರೆ, ಪಿತಿ ಅಂತ ಇರ್ತಾರೆ ಒಂದು ಕಾಲೇಜ್ ಟೈಮಲ್ಲಿ ಇರ್ಬೋದು. ಇಲ್ಲಿ ಒಂದು ಆಫೀಸ್ ಆಫ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಇವ್ಯಾಲ್ಯೂಯೇಷನ್ಸ್ ಅಂತ ಇದೆ. ನಾವೇನೋ ಒಂದು ಲೈಬ್ರರಿ ಓದ್ವಲ್ಲ, ನಾವು ಹೋಗಿದ್ದು ಗ್ರೌಂಡ್ ಫ್ಲೋರು, ಮತ್ತು ನಾನು ನಿಮ್ಮ ರೀಡಿಂಗ್ ಹಾಲ್ ಅಂತ ಹೇಳಿದ್ರೆ ಅದು ಫಸ್ಟ್ ಫ್ಲೋರು. ಲೈಬ್ರರಿ ಬೇಸಲ್ಲೆಲ್ಲ ಏನಿರುತ್ತಪ್ಪ ಅಂದರೆ ಈ ಒಂದು ಆಫೀಸ್ ಆಫ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಇವ್ಯಾಲ್ಯೂಯೇಷನ್ಸ್ ಒಂದು ಬೋರ್ಡ್ ಕಮಿಟಿ ಅದೆಲ್ಲ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇರುತ್ತಲ್ಲ, ಅಲ್ಲಿ ನೋಡಿ, ಅಲ್ಲಿ ಎಂಟ್ರೆನ್ಸ್ ಕಾಣ್ತಾ ಇದೆ. ಅದಕ್ಕೆ ಆ ಒಂದು ಎಂಟ್ರೆನ್ಸ್ ಒಳಗಡೆ ಹೋಗ್ಬಿಟ್ರೆ ನಿಮಗೆ ಒಂದು ಡಿಪಾರ್ಟ್ಮೆಂಟ್ ಇದೆಯಲ್ಲ, ಒಂದು ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್ ಲೈ ಆಗುತ್ತೆ. ನೋಡಿ ಇದು ಲರ್ನಿಂಗ್ ಸೆಂಟರ್ 2 ಅಂತ ಇದೆ. ಇಲ್ಲಿ ನೋಡಿ ಲರ್ನಿಂಗ್ ಸೆಂಟರ್ 2 ಅಂದರೆ ಇದೇನು ನಾನು ಹೇಳಿದ್ನಲ್ಲ, ನಮ್ಮ ಒಂದು ಇಂಜಿನಿಯರಿಂಗ್ ಬ್ಲಾಕ್ ಅಂತ. ನಾವೆಲ್ಲ ಇಂಜಿನಿಯರಿಂಗ್ ಬ್ಲಾಕ್ ಅಂತಾನೆ ಕರಿತೀವಿ, ಯಾಕಂದರೆ ಈ ಒಂದು ಬ್ಲಾಕಲ್ಲಿ 90% ಇಂಜಿನಿಯರಿಂಗ್ ಬ್ಲಾಕ್ ಸ್ಟೂಡೆಂಟ್ಸ್ ಇರ್ತಾರೆ. ನೋಡ್ತಾ ಇರ್ಬೋದು, ತುಂಬ ದೊಡ್ಡದಾದ ಬೃಹತ್ ಬಿಲ್ಡಿಂಗ್ ಅಂತಲೇ ಹೇಳ್ಬೋದು. ಇಡೀ ನಮ್ಮ ಒಂದು ಕ್ಯಾಂಪಸಲ್ಲಿ ದೊಡ್ಡ ಬಿಲ್ಡಿಂಗ್ ಯಾವುದಪ್ಪ ಅಂದರೆ ಇದೆ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ನೋಡಿ ಯಾವ್ಯಾವ ಒಂದೆಲ್ಲ ಕೋರ್ಸ್ನ ಒಂದು ಸ್ಟೂಡೆಂಟ್ಸ್ ಇಲ್ಲಿ ಒಂದು ಸ್ಟಡಿ ಮಾಡ್ತಾರೆ ಈ ಒಂದು ಬ್ಲಾಕ್ ಒಳಗಡೆ ಅಂತ ಎಲ್ಲ ನಿಮಗೆ ಕಾಣಿಸ್ತದೆ, ನೀವು ಓದ್ಕೋಬೋದು. ಸ್ಕೂಲ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಇಂದ ಹಿಡಿದ್ಬಿಟ್ಟು ಸೆಂಟರ್ ಆಫ್ ರಿಸರ್ಚ್ ಇಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ನಮ್ಮೊಂದು ಏನು ಹೇಳಿದ್ನಲ್ಲ, ನಮ್ಮ ಒಂದು ಇಂಜಿನಿಯರಿಂಗ್ ಬ್ಲಾಕ್ ಅಂತ, ಆ ಒಂದು ಇಂಜಿನಿಯರಿಂಗ್ ಬ್ಲಾಕ್ನ ಒಂದು ಎಂಟ್ರೆನ್ಸ್ ಇದು ನೋಡ್ತಾ ಇರ್ಬೋದು. ತುಂಬ ಅದ್ಭುತವಾಗಿದೆ, ನೋಡಿ ಕಾಣಿಸ್ತಿದೆ ನಿಮಗೆ. ಇದೇನಿದೆಲ್ಲ ಎಂಟೈರ್ ಒಂದು ಇಂಜಿನಿಯರಿಂಗ್ ಬ್ಲಾಕ್ನ ಒಂದು ಎಂಟ್ರೆನ್ಸ್ ಆಗಿರುತ್ತೆ. ನೋಡಿ ಇದು ಒಂದು ಇಂಜಿನಿಯರಿಂಗ್ ಬ್ಲಾಕ್ ಆಗಿದೆ. ಈ ಒಂದು ಇಂಜಿನಿಯರಿಂಗ್ ಬ್ಲಾಕಲ್ಲಿ ನಿಮ್ಗೆ ಹಲವಾರು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಕಾದಿದೆ. ನೀವೇನಾದರೂ ಒಂದು ಅಲಯನ್ಸ್ ಯೂನಿವರ್ಸಿಟಿ ಇಂಜಿನಿಯರಿಂಗ್ ಪ್ರೋಗ್ರಾಮ್ಗೆ ಅಡ್ಮಿಷನ್ ಮಾಡ್ತಾ ಇದ್ದೀರಿ ಅಂದರೆ ಈ ಒಂದು ಬ್ಲಾಕ್ನ ನೀವು ನೋಡಿನೇ ಬರಬೇಕಾಗುತ್ತೆ. ಬಟ್ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಆ ಒಂದು ಇಂಜಿನಿಯರಿಂಗ್ ಬ್ಲಾಕ್ನ ತೋರಿಸ್ತಾ ಇಲ್ಲ, ಯಾಕಂದರೆ ನನಗೆ ಜಸ್ಟ್ ಒಂದು ಕ್ಯಾಂಪಸ್ ವಾಕ್ ಟೈಪ್ ಕ್ಯಾಂಪಸ್ ಟೂರ್ ಮಾಡ್ತಾ ಇದ್ದೀವಿ, ಒಂದು ಕ್ಯಾಂಪಸಲ್ಲಿ ಏನೇನೆಲ್ಲ ಇದೆ ಅಂತ. ನಿಮ್ಗೆ ಏನಾದರೂ ಒಂದು ಇಂಜಿನಿಯರಿಂಗ್ ರಿಲೇಟೆಡ್ ಈ ಒಂದು ಇಂಜಿನಿಯರಿಂಗ್ ಬ್ಲಾಕ್ ಒಳಗಡೆ ಏನೇನಿದೆ, ಈ ಒಂದು ಇಂಜಿನಿಯರಿಂಗ್ ಹೇಗಿದೆ ನಮ್ಮ ಒಂದು ಕಾಲೇಜಲ್ಲಿ, ಯಾವ್ಯಾವ ರೀತಿ ಪ್ಲೇಸ್ಮೆಂಟ್ಸ್ ಇದೆ, ಆ ರೀತಿ ಎಲ್ಲ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ಎಲ್ಲರೂ ಕಮೆಂಟ್ಸ್ ಮಾಡಿ. ನಿಮ್ಗೆ ಏನಾದರೂ ಒಂದು ಇಂಜಿನಿಯರಿಂಗ್ ಬ್ಲಾಕ್ ಮೇಲೆ ಒಂದು ಸಪ್ರೇಟ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಎಷ್ಟು ನಾನು ನೋಡ್ತೀನಿ, ನಂಬರ್ ಆಫ್ ಜಾಸ್ತಿ ಕಮೆಂಟ್ಸ್ ಬಂತು ಅಂದರೆ ಈ ಒಂದು ಇಂಜಿನಿಯರಿಂಗ್ ಬ್ಲಾಕ್ ಬಗ್ಗೆ ನಾನು ಒಂದು ಸಪ್ರೇಟ್ ವಿಡಿಯೋನ ಮಾಡಿ ಹಾಕ್ತೀನಿ. ನಾವೊಂದು ಕ್ಯಾಂಪಸ್ನ ಒಂದು ಕ್ರಿಕೆಟ್ ಗ್ರೌಂಡಲ್ಲಿ ಇದ್ದೀವಿ, ನೋಡ್ತಾ ಇರ್ಬೋದು. ಡೂಸ್ ಅಂಡ್ ಡೋಂಟ್ಸ್ ಹಾಕಿದ್ದಾರೆ. ಒಂದು ಯೂನಿವರ್ಸಿಟಿ ಮ್ಯಾಚಸ್ ಯಾವುದು ನಡೀತಾ ಇಲ್ಲ ಸದ್ಯಕ್ಕೆ, ಅದಕ್ಕೆ ಒಂದು ಗ್ರೌಂಡ್ನ ಒಂದು ಸ್ಥಿತಿ ಈ ರೀತಿ ಇದೆ. ಏನಾದರೂ ಒಂದು ಯೂನಿವರ್ಸಿಟಿ ಮ್ಯಾಚಸ್ ಎಲ್ಲ ನಡೀತಾ ಇದೆ, ಒಂದು ಏನಾದರೂ ಟೂರ್ನಮೆಂಟ್ಸ್ ಎಲ್ಲ ನಡೀತಿದೆ, ತುಂಬ ಒಂದು ಅದ್ಭುತವಾಗಿ ಮೇಂಟೈನ್ ಮಾಡಿರ್ತಾರೆ ಗ್ರೌಂಡ್ನ, ನೋಡ್ತಾ ಇರ್ಬೋದು. ಇಷ್ಟು ಟೈಮಲ್ಲಿ ತುಂಬ ಅದ್ಭುತವಾಗಿ ಒಂದು ಡೆಕೋರೇಟ್ ಮಾಡಿ ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿರುತ್ತೆ. ಈ ಒಂದು ಡಿಜೆ ಎಲ್ಲ ಇರುತ್ತೆ, ತುಂಬ ಅದ್ಭುತವಾಗಿರುತ್ತೆ. ಈಗೇನು ಫಂಕ್ಷನ್ಸ್ ಇವೆಂಟ್ಸ್ ಯಾವುದು ಒಂದು ಇಲ್ಲದೆ ಇರೋ ಕಾರಣ ಹಿಂಗೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ನಿಮಗೆ ಒಂದು ವಿಡಿಯೋ ಕೂಡ ಹಾಕಿರ್ತೀನಿ, ಒಂದು ಫಂಕ್ಷನ್ಸ್ ಆದಾಗ ಯಾವ ರೀತಿ ಒಂದು ವೈಬ್ ಇರುತ್ತೆ ಒಂದು ಆಲ್ಫ್ರೆಸ್ಕೋ ಅಲ್ಲಿ ಅಂತ. ಫ್ರೀ ಟೈಮಲ್ಲಿ ಫ್ರೀ ಪೀರಿಯಡ್ಸ್ ಎಲ್ಲ ಬಂದ್ಬಿಟ್ಟು ಇಲ್ಲಿ ಆರಾಮಾಗಿ ನೀವು ಚಿಲ್ ಮಾಡ್ಕೋಬೋದು. ತುಂಬ ಒಂದು ನೋಡಿ ಗ್ರಾಸ್ ಕೂಡ ತುಂಬ ಅದ್ಭುತವಾಗಿದೆ, ಒಂದು ತುಂಬ ತಣ್ಣಗೆ ಒಂದು ಗಾಳಿ ಕೂಡ ಬರುತ್ತೆ ನೋಡಿ. ಆರಾಮಾಗಿ ಹಿಂಗೆ ಇದೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಕೂತ್ಕೊಂಡ್ಬಿಟ್ಟು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ಚಿಲ್ ಮಾಡ್ಬೋದು. ಹಿಂದೇನೆ ಕ್ರಿಕೆಟ್ ಗ್ರೌಂಡ್ ಇರುತ್ತೆ, ಯಾವುದಾದ್ರು ಕ್ರಿಕೆಟ್ ಮ್ಯಾಚಸ್ ಆಗ್ತಾ ಇರುತ್ತೆ ಅಂದರೆ ಆ ಸೈಡ್ ಕೂಡ ಇದೇ ರೀತಿ ಸ್ಲೋಪ್ ಇದೆ, ಅಲ್ಲಿ ಕೂತ್ಕೊಂಡು ನೀವು ಕ್ರಿಕೆಟ್ ಮ್ಯಾಚಸ್ನ ಕೂಡ ಎಂಜಾಯ್ ಮಾಡ್ಬೋದು. ಇದನ್ನ ಲರ್ನಿಂಗ್ ಸೆಂಟರ್ 1 ಅಂತ ಹೇಳ್ತಾರೆ. ನಾನೇ ನಿಮ್ಗೆ ಇಂಜಿನಿಯರಿಂಗ್ ಬ್ಲಾಕ್ ತೋರಿಸಿದ್ನಲ್ಲ, ಅದು ಟೆಕ್ನಿಕಲ್ ಬ್ಲಾಕ್ ಲರ್ನಿಂಗ್ ಸೆಂಟರ್ 2 ಅಂತಾರೆ, ಇದನ್ನ ಲರ್ನಿಂಗ್ ಸೆಂಟರ್ 1 ಅಂತಾರೆ. ಇದನ್ನೆಲ್ಲರೂ ಕಾಮನ್ ಆಗಿ ಒಂದು ಕ್ಯಾಂಪಸಲ್ಲಿ MBA ಬ್ಲಾಕ್ ಅಂತಾನೆ ಅಡ್ರೆಸ್ ಮಾಡೋದು. ಬಟ್ ನೋಡಿ ಇದನ್ನ ಲರ್ನಿಂಗ್ ಸೆಂಟರ್ 1 ಅಂತ ಹೇಳ್ತಾರೆ. ಒಂದು ಸ್ಕೂಲ್ ಆಫ್ ಬಿಸ್ನೆಸ್, ಸ್ಕೂಲ್ ಆಫ್ ಲಾ ಒಂದು. ನಾವೀಗ ಒಂದು MBA ಬ್ಲಾಕ್ ಒಳಗಡೆ ಹೋಗ್ತಾ ಇಲ್ಲ. ನಿಮ್ಗೆ ಏನಾದರೂ MBA ಬ್ಲಾಕ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಏನಾದರೂ ಬೇಕಪ್ಪ ಅಂದರೆ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ, ನಾವು ಒಂದು MBA ಬ್ಲಾಕ್ನ ಕೂಡ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ತಿಳಿಸ್ತೀವಿ.
ನೋಡಿ ಇಲ್ಲಿ ನಮಗೆ ಸ್ಟೇಟ್ ಅವೇ ಇಲ್ಲಿ ಹೋದ್ರೆ ನಮಗೆ ಯೂನಿವರ್ಸಿಟಿಲಿ ಒಂದು ಟೆಂಪಲ್ ಕೂಡ ಅವೈಲೇಬಲ್ ಇರುತ್ತೆ. ನೀವು ಒಂದು ಏನಾದರೂ ಒಂದು ಡಿವೋಷನಲ್ ಪರ್ಸನ್ ಅಂದ್ರೆ ತುಂಬಾ ಒಂದು ಭಕ್ತಿ ಇದೆ ಅಂದ್ರೆ ಒಂದು ದೇವಸ್ಥಾನ ಕೂಡ ಡೈಲಿ ಬರ್ಬೋದು. ಮತ್ತೆ ಇಲ್ಲಿ ನೋಡಿ ಇಲ್ಲೊಂದು ರೋಡ್ ಕಾಣಿಸ್ತಿದೆ. ಇಲ್ಲಿ ಹೋದ್ರೆ ನಿಮಗೆ ಆಲ್ ಆಫ್ ರೆಸಿಡೆನ್ಸ್ 1, 2, 3 ಅಂದ್ರೆ ನಿಮ್ಗೆ ಹಾಸ್ಟೆಲ್ ಸಿಗುತ್ತೆ. ನಿಮ್ಗೆ ಇನ್ ಕ್ಯಾಂಪಸ್ ಅಲ್ಲಿ ಬರೀ ಗರ್ಲ್ಸ್ಗಷ್ಟೇ ಹಾಸ್ಟೆಲ್ಸ್ ಅವೈಲೇಬಲ್ ಇರುತ್ತೆ. ಮತ್ತೆ ಬಾಯ್ಸ್ಗೆಲ್ಲ ನಿಮಗೆ ಒಂದು ಕ್ಯಾಂಪಸ್ ಸುತ್ತಮುತ್ತ ಅಂದ್ರೆ ಹತ್ರದನೇ ಒಂದು ಬಾಯ್ಸ್ಗೆ ಹೊರಗಡೆ ಇರುತ್ತೆ, ಆಫ್ ಕ್ಯಾಂಪಸ್ ಇರುತ್ತೆ ಹಾಸ್ಟೆಲ್ಸ್ ಎಲ್ಲ. ಮತ್ತೆ ಹಿಂಗೆ ನಾವು ಈ ಒಂದು ರೋಡಲ್ಲಿ ಮುಂದೆ ಹೋದ್ವಿ ಅಂದ್ರೆ ನಿಮಗೆ ಗರ್ಲ್ಸ್ ಹಾಸ್ಟೆಲ್ಸ್ ಇರುತ್ತೆ. ಒಂದು ಲೆಫ್ಟ್ ಸೈಡಲ್ಲೆಲ್ಲ ಗರ್ಲ್ಸ್ ಹಾಸ್ಟೆಲ್ಸ್ ಬರುತ್ತೆ. ಮತ್ತೆ ಅಲ್ಲಿ ಹಿಂಗೆ ಸ್ಟ್ರೇಟ್ ಅವೇ ಹೋದ್ರೆ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ನೋಡಿ. ನಿಮಗೆ ಒಂದು ವಿಡಿಯೋದ ಹಿಂದೆ ಏನು ಕಾಣಿಸ್ತಿದೆಯಲ್ಲ, ಇದೆಲ್ಲ ಒಂದು ಇನ್ ಕ್ಯಾಂಪಸ್ ಗರ್ಲ್ಸ್ ಹಾಸ್ಟೆಲ್ಸು. ನಿಮಗೆ ಗರ್ಲ್ಸ್ಗೆ ಎಲ್ಲ ಹಾಸ್ಟೆಲ್ಸ್ ಎಲ್ಲ ಇನ್ ಕ್ಯಾಂಪಸಲ್ಲಿ ಇರುತ್ತೆ, ಬಾಯ್ಸ್ಗೆ ಲೈಕ್ ಆಫ್ ಕ್ಯಾಂಪಸಲ್ಲಿ ಇರುತ್ತೆ. ಬನ್ನಿ ತೋರಿಸ್ತೀನಿ ನಿಮ್ಗೆ ಮುಂದೆ ಇನ್ನು ಏನೇನಿದೆ ಒಂದು ಕ್ಯಾಂಪಸಲ್ಲಿ ಅಂತ. ಒಂದು ಅಮೂಲ್ ಐಸ್ ಕ್ರೀಮ್ ಸ್ಪಾಟ್ ಕೂಡ ಇದೆ. ಈಗ ತುಂಬಾ ಒಂದು ಸಮ್ಮರ್ ಆಗಿರೋದ್ರಿಂದ ಲೈಕ್ ಕ್ಯಾಂಪಸ್ ಅಲ್ಲಿ ತುಂಬಾ ಮೋಸ್ಟ್ ರೆಕಮೆಂಡಬಲ್ ಸ್ಪಾಟ್ ಕೂಡ ಆಗಿದೆ ಒಂದು ಅಮೂಲ್. ಮತ್ತೆ ಈ ಒಂದು ಐಸ್ ಕ್ರೀಮ್ ಪಾರ್ಲರ್ ಲೈಕ್ ಹಿಂದ್ಗಡೆ ಪಕ್ಕದಲ್ಲೇ ನೋಡ್ತಾ ಇರ್ಬೋದು ನಿಮಗೆ ಒಂದು ಟೆನ್ನಿಸ್ ಕೋರ್ಟ್ ಕಡೆ ಇದೆ, ತುಂಬಾ ದೊಡ್ಡದಾಗಿದೆ. ತೋರಿಸ್ತೀನಿ ಬನ್ನಿ. ನಿಮ್ಗೆ ಒಳಗಡೆ ತೋರಿಸ್ತಿದೆ, ಬಟ್ ಸಂಡೇ ಆಗಿರೋದ್ರಿಂದ ಕ್ಲೋಸ್ ಆಗಿದೆ. ನೋಡಿ ತುಂಬಾ ಅದ್ಭುತವಾಗಿದೆ ಟೆನ್ನಿಸ್ ಕೋರ್ಟ್. ನೋಡ್ತಾ ಇರ್ಬೋದು, ನಿಮ್ಗೆ ಕಾಣಿಸುತ್ತೆ, ನೋಡ್ತಾ ಇರ್ಬೋದು ನೀವು. ಒಂದು ಅಲಯನ್ಸ್ ಯೂನಿವರ್ಸಿಟಿ ಒಂದು ಟೆನ್ನಿಸ್ ಗ್ರೌಂಡ್ ಇದಾಗಿದೆ. ನೋಡ್ತಾ ಇರ್ಬೋದು ಟೆನ್ನಿಸ್ ಕೋರ್ಟ್ ತುಂಬಾ ಅದ್ಭುತವಾಗಿದೆ. ನೋಡ್ತಾ ಇರ್ಬೋದು ಈ ಒಂದು ಆಂಬಿಯನ್ಸ್ ನೋಡಿ ತುಂಬಾ ಎಷ್ಟು ಸಖತ್ತಾಗಿದೆ ಅಂತ. ನೋಡಿ ಮೇಲ್ಗಡೆ ಸ್ಕೈ ಕಾಣಿಸ್ತಾ ಇದೆ, ಸುತ್ತ ನೋಡಿ ಒಂದು ಮರಗಳ ಒಂದು ಒಂಥರ ಕಾಂಪೌಂಡ್ ಟೈಪ್ ಕಾಣಿಸ್ತಾ ಇದೆ. ನೋಡಿ ಎಲ್ಲ ಸುತ್ತ ಮರಗಳು, ಮೇಲ್ಗಡೆ ಸ್ಕೈ, ಒಂಥರ ಒಳ್ಳೆ ಒಂದು ಗ್ರೌಂಡ್ ನ ಒಂದು ಅಟ್ಮಾಸ್ಫಿಯರ್ ಕಂಡು ಬರ್ತಾ ಇದೆ. ಪ್ಲೇಯರ್ಸ್ಗೂ ಕೂಡ ತುಂಬಾ ಒಂದು ಅದ್ಭುತವಾದ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡ್ಕೊಟ್ಟಿದೆ ಈ ಒಂದು ಟೆನ್ನಿಸ್ ಗ್ರೌಂಡ್. ಬನ್ನಿ ಇನ್ನು ಮುಂದೆ ಏನೆಲ್ಲ ಇದೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಇನ್ನು ನೀವೇನಾದ್ರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಮತ್ತೆ ನಿಮ್ಮ ಯಾವೊಂದು ಫ್ರೆಂಡ್ಸ್ ಅಲಯನ್ಸ್ ಯೂನಿವರ್ಸಿಟಿ ಅಡ್ಮಿಷನ್ ತಗೋಬೇಕು ಅಂತ ಇದಾರಲ್ಲ, ಅವ್ರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ನೋಡಿ ಆ ಒಂದು ಟೆನ್ನಿಸ್ ಕೋರ್ಟ್ ಇಂದ ನೀವು ಲೈಕ್ ಒಂದು 30-40 ಮೀಟರ್ಸ್ ಮುಂದೆ ಬಂದ್ರಿ ಅಂದ್ರೆ ನಿಮಗೆ ಸ್ಟ್ರೇಟ್ ಅವೇ ಇಲ್ಲಿ ನೋಡಿ, ಇಲ್ಲೇ ಒಂದು ಫ್ಯಾಕಲ್ಟೀಸ್ ಅವರ ರೆಸಿಡೆನ್ಸ್ ಎಲ್ಲ ಕಾಣಿಸ್ತಾ ಇದೆ. ಹಲವಾರು ಫ್ಯಾಕಲ್ಟೀಸ್ಗಳು ಯಾರ್ಯಾರು ಇನ್ ಕ್ಯಾಂಪಸ್ ಎಲ್ಲ ಸ್ಟೇ ಮಾಡ್ತಾರಲ್ಲ ಅವರೆಲ್ಲ ಒಂದು ಇದೇ ಒಂದು ಅಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ ಇರ್ತಾರೆ. ಎಜುಕೇಶನಲ್ ಪರ್ಪಸ್ ರಿಲೇಟೆಡ್ ಏನೇನೆಲ್ಲ ಆ ಒಂದು ಆಕ್ಸೆಸರೀಸ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಮತ್ತೆ ನಿಮ್ಗೆ ಸ್ನಾಕ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಬನ್ನಿ ಈಗ ನೆಕ್ಸ್ಟ್ ನಾವು ಒಂದು ಕಾಲೇಜಿನ ಫುಡ್ ಕೋರ್ಟ್ ಹತ್ರ ಹೋಗೋಣ. ಯೂನಿವರ್ಸಿಟಿ ಒಳಗಡೆ ನಿಮಗೆ ಒಂದು ಲಾಂಡ್ರಿ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ. ಏನೊಂದು ಹಾಸ್ಟೆಲ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ, ಅವ್ರ ಬಟ್ಟೆ ಒಂದು ವಾಶ್ ಐರನ್ ಎಲ್ಲ ಒಂದು ಸ್ಟಫ್ ಎಲ್ಲ ಈ ಒಂದು ಲಾಂಡ್ರಿ ಒಳಗಡೆ ಆಗುತ್ತೆ. ಆ ಒಂದು ಲಾಂಡ್ರಿ ಪಕ್ಕನೇ ನಿಮಗೆ ಒಂದು ರೋಡ್ ಸಿಗುತ್ತೆ. ನೋಡ್ತಾ ಇರ್ಬೋದು ಈ ರೋಡ್ ನಿಮ್ಗೆ ಎಲ್ಲಿ ಕರ್ಕೊಂಡು ಹೋಗುತ್ತಪ್ಪ ಅಂದ್ರೆ ಒಂದು ಫುಟ್ಬಾಲ್ ಗ್ರೌಂಡ್ ಮತ್ತು ಒಂದು ಫುಡ್ ಕೋರ್ಟ್ಗೆ ಕರ್ಕೊಂಡು ಹೋಗುತ್ತೆ. ಈ ಫುಡ್ ಕೋರ್ಟ್ ಅಂದ್ರೆ ಲೈಕ್ ಮೆಸ್ ಟೈಪ್, ಒಂದು ಹಾಸ್ಟೆಲರ್ಸ್ ಎಲ್ಲ ಒಂದು ಊಟನ ಇಲ್ಲೇ ಮಾಡೋದು. ಮತ್ತೆ ನಿಮಗೆ ಒಂದು ಏನಾದ್ರು ಹಿಂಗೆ ಡೇ ಸ್ಕಾಲರ್ಸ್ ಆಗಿದ್ರೆ ಅಂದ್ರೆ ನಿಮ್ಗೆ ಕೂಡ ಒಂದು ಸ್ಪೆಸಿಫೈಡ್ ಪ್ರೈಸ್ ನೋಡಿ. ಆ ಒಂದು ಫುಡ್ ಕೋರ್ಟ್ ನ ಒಂದು ಎಂಟ್ರೆನ್ಸ್ ಅಲ್ಲಿ ನಾವಿದೀವಿ. ಆಗಿದ್ರೆ ಅಂದ್ರೆ ಇಲ್ಲಿ ನೋಡಿ ನಿಮಗೆ ಒಂದು ಫೇಸ್ ರೆಕಗ್ನಿಷನ್ ಇದಿಟ್ಟಿದ್ದಾರೆ. ನೀವು ಒಂದು ನಿಮ್ಮ ಒಂದು ಫೇಸ್ ನಲ್ಲಿ ಪ್ಲೇಸ್ ಮಾಡಿದ ತಕ್ಷಣ ನಿಮ್ಗೆ ಕೆಳಗಡೆ ಒಂದು ರೆಸಿಪ್ಟ್ ಬರುತ್ತೆ. ಆ ಒಂದು ರೆಸಿಪ್ಟ್ ಕೊಟ್ಟ ತಕ್ಷಣ ನಿಮ್ಗೆ ಅಲ್ಲಿ ಊಟ ಕೊಡ್ತಾರೆ. ಮತ್ತೆ ನೋಡಿ ನೀವೇನು ಡೇ ಸ್ಕಾಲರ್ಸ್ ಆಗಿದ್ರೆ ಅಂದ್ರೆ ನೀವು ಪೇ ಮಾಡಬೇಕಾಗುತ್ತೆ. ವೆಜ್ಜಿಗೆ 80 ರೂಪೀಸ್ ಇರುತ್ತೆ, ಲೈಕ್ ನಾನ್ ವೆಜ್ಜಿಗೆ 90 ರೂಪೀಸ್ ಇರುತ್ತೆ. ಅನ್ಲಿಮಿಟೆಡ್ ಫುಡ್ ಇರುತ್ತೆ. ಅಲ್ಲಿ ನೋಡಿ ಇಲ್ಲಿ ಬಣ್ಣ ಕೂತಿದ್ರಲ್ಲ, ಇವ್ರು ನಿಮ್ಗೆ ಪೇ ಮಾಡಿದ ತಕ್ಷಣ ಬಿಲ್ನ ಕೊಡ್ತಾರೆ. ಬನ್ನಿ ನಾನು ಹೇಳ್ದಂಗೆ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ಲೈಕ್ ಹಾಸ್ಟೆಲ್ ಸ್ಟೂಡೆಂಟ್ಸ್ ಕೂಡ ಹೊರಗಡೆ ಹೋಗಿರ್ತಾರೆ. ಇನ್ನೊಂದೇನ್ ಹೇಳ್ಬೇಕಪ್ಪ ಅಂದ್ರೆ ಲೈಕ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಎಲ್ಲರೂ ಲೈಕ್ ಅವರ ಒಂದು ವೆಕೇಶನ್ಸ್ ಹೋಗಿದ್ದಾರೆ. ಸಮ್ಮರ್ ವೆಕೇಶನ್ ಇದೆ ಇವಾಗ, ಅದಕ್ಕೆ ಯಾವುದೇ ಒಂದು ಸ್ಟೂಡೆಂಟ್ಸ್ ನಿಮಗೆ ಕಾಣಿಸ್ತಾ ಇಲ್ಲ, ತುಂಬಾ ಒಂದು ಕ್ರೌಡ್ ಇಲ್ಲ. ಏನಿದಾರಲ್ಲ ಇರಲ್ಲ ಲೈಕ್ ಫೈನಲ್ ಇಯರ್ ಬಿಟೆಕ್ ಸ್ಟೂಡೆಂಟ್ಸ್, ಅವ್ರಿಗೊಂದು ಬೂಟ್ ಕ್ಯಾಂಪ್ ನಡೀತಾ ಇದೆ. ಅದಕ್ಕೆ ಅವರೆಲ್ಲ ಒಂದು ಕ್ಯಾಂಪಸ್ ಅಲ್ಲೇ ಇದ್ದಾರೆ. ನೋಡ್ತಾ ಇರ್ಬೋದು ಹಿಂದೆಲ್ಲ ನಿಮ್ಗೆ ನೋಡಿ ಎಲ್ಲ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಇದೆ ನಿಮ್ಗೆಲ್ಲ ನೋಡಿ ಫುಡ್ ನ ಒಂದು ಎಂಜಾಯ್ ಮಾಡೋಕೆ. ನೋಡ್ತಾ ಇರ್ಬೋದು. ಬನ್ನಿ ಫುಡ್ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ತೀನಿ ನಿಮ್ಗೆ. ನೋಡಿ ನಿಮ್ಗೆ ಅಲ್ಲಿಂದ ಏನು ಕಾಣಿಸ್ತಾ ಇದೆಯಲ್ಲ, ಅದು ಕೂಡ ಒಂದು MBA ಬ್ಲಾಕ್. ಅದು ಒಂದು ಬ್ಯಾಕ್ ಸೈಡ್ ವ್ಯೂ. ನಾವು ನಿಮ್ಗೆ ಅವಾಗ ಸ್ಟಾರ್ಟಿಂಗ್ ಹೋಗಿದ್ದು ಫ್ರಂಟ್ ಸೈಡ್ ವ್ಯೂ ಆಗಿರುತ್ತೆ. ಈಗ ನಾವು ಒಂದು ಯೂನಿವರ್ಸಿಟಿ ಫುಟ್ಬಾಲ್ ಗ್ರೌಂಡ್ ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಫಾರ್ ಎ ಚೇಂಜ್ ಇವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ನಮ್ಮೊಂದು ಯೂನಿವರ್ಸಿಟಿ ಒನ್ ಆಫ್ ದ ಫುಟ್ಬಾಲ್ ಪ್ಲೇಯರ್ ಆಗಿರ್ತಕ್ಕಂಥ ನಮ್ಮ ಒಂದು ಶ್ಯಾಮ್ ಅವರು ಒಂದು ಫುಟ್ಬಾಲ್ ಗ್ರೌಂಡ್ ನ ಒಂದು
ವಿಶೇಷತೆಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಬನ್ನಿ. ಸೊ ಹೆಲೋ ಗೈಸ್, ಇದು ನಮ್ಮ ಫುಟ್ಬಾಲ್ ಗ್ರೌಂಡ್. ಇಲ್ಲಿ ನಮ್ಮ ಕಾಲೇಜ್ ಫುಟ್ಬಾಲ್ ಟೀಮ್ ಮತ್ತು ಬೇರೆ ಟೂರ್ನಮೆಂಟ್ಸ್ ಆದ್ರೂ ಇಲ್ಲೇ ಆಗ್ತದೆ. ಸೊ ನಮ್ಮ ಕಾಲೇಜ್ ಫುಟ್ಬಾಲ್ ಟೀಮ್ ಕೂಡ ಇಲ್ಲೇ ದಿವಸ ಸಂಜೆ ಪ್ರಾಕ್ಟೀಸ್ ಮಾಡ್ತದೆ. ಇಲ್ಲಿ ನೋಡ್ಬೋದು ನಮಗೆ 7 ಸೈಡ್ 5 ಸೈಡ್ ಪೋಸ್ಟ್ ಕೂಡ ಇದೆ. ಅಲ್ಲಿ ನೋಡಿದ್ರೆ 11 ಸೈಡ್ ಪೋಸ್ಟ್ ಕೂಡ ಇದೆ. ಮತ್ತೆ ನಮ್ಮ ಕಾಲೇಜ್ ಏನಾದರೂ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ರೆ ಬೇರೆ ಯೂನಿವರ್ಸಿಟಿ ಕೂಡ ಬಂದು ಇಲ್ಲೇ ಟೂರ್ನಮೆಂಟ್ ಆಡ್ತಾರೆ. ಮತ್ತೆ ಇಂಟರ್ ಮತ್ತು ಇಂಟ್ರಾ ಟೂರ್ನಮೆಂಟ್ಸ್ ಕೂಡ ಇಲ್ಲೇ ನಡೆಯುತ್ತೆ. ನೋಡ್ಬೋದು ತುಂಬಾ ಚೆನ್ನಾಗಿ ಗ್ರಾಸ್ ಎಲ್ಲ ಬೆಳೆದಿದ್ದಾರೆ. ಸೊ ಎಲ್ಲ ಟೂರ್ನಮೆಂಟ್ಸ್ ಇಲ್ಲೇ ಆಗ್ತದೆ, ಪ್ರಾಕ್ಟೀಸ್ ಕೂಡ ಇಲ್ಲೇ ಆಗ್ತದೆ. ನಮ್ಮ ಫುಟ್ಬಾಲ್ ಟೀಮಿನ ಗಿಲ್ಸ್ ಎಲ್ಲ ಇಲ್ಲೇ ಆಗ್ಬೋದು. ಅಲ್ಲಿ ನೋಡ್ಬೋದು ನೀವೆಲ್ಲ, ಲೈಕ್ ಆಡಿಯನ್ಸ್ಗೆ ಕುತ್ಕೊಳ್ಳಿಕ್ಕೆ ಜಾಗ ಎಲ್ಲ ಇದೆ. ಸೊ ಇದು ನಮ್ಮ ಅಲೈನ್ಸಿನ ಫುಟ್ಬಾಲ್ ಗ್ರೌಂಡ್. ನೋಡಿ, ನಾನು ನಿಮ್ಗೆ ಹೇಳಿದ್ನಲ್ಲ ಒಂದು MBA ಬ್ಲಾಕ್ ಅಂತ. ಆ ಒಂದು MBA ಬ್ಲಾಕ್ನ ಒಂದು ಬ್ಯಾಕ್ ಸೈಡ್ ಒಂದು ಎಂಟ್ರಿ ಇದು ನೋಡ್ತಾ ಇರ್ಬೋದು. ಬನ್ನಿ, ಇಲ್ಲಿ ಪಕ್ಕದಲ್ಲೇ ಬಾಸ್ಕೆಟ್ಬಾಲ್ ಗ್ರೌಂಡ್ ಕೂಡ ಇದೆ. ನಿಮಗೆ ಒಂದು ಬಾಸ್ಕೆಟ್ಬಾಲ್ ಗ್ರೌಂಡ್ ಕೂಡ ತೋರಿಸ್ತೀನಿ. ನಮ್ಮ ಒಂದು ಯೂನಿವರ್ಸಿಟಿಯಲ್ಲಿ ತುಂಬ ಒಂದು ಅದ್ಭುತವಾದ ಒಂದು ಸ್ಟ್ರಾಂಗ್ ಬಾಸ್ಕೆಟ್ಬಾಲ್ ಟೀಮ್ ಕೂಡ ಇದೆ. ಹಲವಾರು ಒಂದು ಚಾಂಪಿಯನ್ಶಿಪ್ಸ್ನ ಕೂಡ ಗೆದ್ದಿದ್ದಾರೆ, ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಒಳಗಡೆ ಹೋಗ್ಬೋದು, ಇದೆಲ್ಲ ಮ್ಯಾಟ್ ಇದೆ, ಅದಕ್ಕೆ ಆದಂತಹ ಒಂದು ಸ್ಪೋರ್ಟ್ಸ್ ಅಟೈರ್ಸ್ ಇರುತ್ತೆ, ಅದನ್ನ ಹಾಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೆ ನಾವು ಒಂದು ಇದಕ್ಕೆ ರೆಸ್ಪೆಕ್ಟ್ ಮಾಡ್ತಾ ಒಳಗಡೆ ಹೋಗ್ತಾ ಇಲ್ಲ. ತುಂಬ ಅದ್ಭುತವಾಗಿದೆ ನೋಡಿ. ಮತ್ತೆ ನೋಡಿ, ಇಲ್ಲಿ ಪಕ್ಕದಾಗೆ ಕೆಳಗಡೆ ಈ ಸೈಡಲ್ಲೆಲ್ಲ ನೋಡಿ ಸೀಟಿಂಗ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಏನಾದರೂ ಮ್ಯಾಚಸ್ ನಡೀತಿದೆ, ನೀವು ಕೂತ್ಕೊಂಡು ಆರಾಮಾಗಿ ಒಂದು ಎಂಜಾಯ್ ಮಾಡ್ಬೋದು. ಮತ್ತೆ ನೋಡಿ, ಇಲ್ಲಿ ನಿಮ್ಗೆ ಆ ಕಡೆ ಒಂದು ಏನು ಕಾಣಿಸ್ತಾ ಇದೆಯಲ್ಲ ನೋಡಿ, ತುಂಬ ಅದ್ಭುತವಾಗಿದೆ. ಬಾಲ್ ಗ್ರೌಂಡ್ ಪಕ್ಕದಲ್ಲೇ ಆಕ್ಟಿವಿಟಿ ಸೆಂಟರ್ ಇದೆ. ಒಂದು ಆಕ್ಟಿವಿಟಿ ಸೆಂಟರ್ ಮೇಲ್ಗಡೆ ನಿಮಗೆ ಅರೋಮಾಸ್ ಅಂತ ಒಂದು ಫುಡ್ ಸ್ಪಾಟ್ ಇದೆ. ಈ ಒಂದು ಅರೋಮಾಸ್ ಹೆಂಗಪ್ಪ ಅಂತ ಹೇಳ್ಬೇಕಂದ್ರೆ, ನಮ್ಮ ಒಂದು ಅಲೈನ್ಸ್ ಯೂನಿವರ್ಸಿಟಿ ಒಂಥರ ಕ್ಯಾಂಟೀನ್ ಅಂತಾನೆ ಹೇಳ್ಬೋದು. ನೀವು ಪೇ ಮಾಡ್ಬಿಟ್ಟು ತಿನ್ಬೇಕು. ಫುಡ್ ಕೋರ್ಟ್ಗೂ ಅರೋಮಾಸ್ಗೆ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ಫುಡ್ ಕೋರ್ಟಲ್ಲಿ ನಿಮಗೆ ಮೆಸ್ ಟೈಪ್ ಅದು ಸೇಮ್ ಒಂದು ಮೆನ್ಯೂ ಇರುತ್ತೆ, ಅದನ್ನ ನಿಮ್ಗೆ ಅನ್ಲಿಮಿಟೆಡ್ ಫುಡ್ ಇರುತ್ತೆ, ಅಲ್ಲಿ ತಿನ್ಬೇಕಾಗುತ್ತೆ. ಬಟ್ ಇಲ್ಲಿ ಏನಂದ್ರೆ ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಆರ್ಡರ್ ಮಾಡ್ಕೊಂಡು ನೀವು ಪೇ ಮಾಡ್ಬಿಟ್ಟು ತಿನ್ಬೇಕಾಗುತ್ತೆ. ಇದು ಅರೋಮಾಸ್, ಬನ್ನಿ ತೋರಿಸ್ತೀನಿ. ನೋಡಿ, ಈ ಒಂದು ಅರೋಮಾಸ್ ಸ್ಟೇರ್ಸ್ ಹತ್ಕೊಂಡು ಬಂದ್ರೆ ಗ್ರೌಂಡ್ ವ್ಯೂ ನೋಡಿ, ತುಂಬಾ ಸಖತ್ತಾಗಿದೆ, ಸೈಕ್ ಆಗಿದೆ. ನೀವೇನಾದ್ರೂ ಮ್ಯಾಚ್ ನಡೀತಾ ಇದೆ ಅಂದ್ರೆ ಇಲ್ಲಿ ನಿಂತ್ಕೊಂಡ್ರಿ ಅಂದ್ರೆ ನಿಮ್ಗೆ ಕಂಪ್ಲೀಟ್ ವ್ಯೂ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ನೋಡಿ. ನೋಡಿ, ಇದು ಒಂದು ಅರೋಮಾಸ್ನ ವ್ಯೂ ಆಗಿದೆ. ನಾನು ಹೇಳಿದ್ನಲ್ಲ, ಎಲ್ಲರೂ ಮನೆಗೆ ಹೋಗ್ಬಿಟ್ಟಿದ್ದಾರೆ ಸಮ್ಮರ್ ವೆಕೇಶನ್ಸ್ಗೆ, ಯಾರು ಇಲ್ಲ ನಿಮ್ಗೆ. ಮತ್ತೆ ಕಾಲೇಜ್ ಇದ್ರೆ ನೀವು ಸ್ಟೂಡೆಂಟ್ಸ್ ನೋಡ್ತಾ ಇದ್ವಿ. ಈಗೇನು ಇರ್ತಕ್ಕಂಥ 1-2-3 ಸ್ಟೂಡೆಂಟ್ಸ್ ಎಲ್ಲ ಒಂದು ಹಾಸ್ಟೆಲ್ಸ್ ಆಗಿರ್ತಾರೆ ನೋಡಿ. ಇಲ್ಲಿ ನೋಡಿ, ನಿಮ್ಗೆ ಒಂದು ಅರೋಮಾಸ್ನ ಒಂದು ಕಂಪ್ಲೀಟ್ ಮೆನ್ಯೂ ನಿಮ್ಗೆ ಕಾಣಿಸ್ತಾ ಇದೆ. ನಿಮ್ಗೆ ಏನ್ ಬೇಕೋ ಇಲ್ಲಿ ನೀವು ಮ್ಯಾನ್ಯುವಲ್ ಆಗಿ ಆರ್ಡರ್ ಕೂಡ ಮಾಡ್ಬೋದು, ಅಥವಾ ನಿಮ್ಗೆ ಅಲ್ಲಿ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಇಲ್ಲಿ ನೋಡಿ ಬಂದ್ಬಿಟ್ಟು ನೀವೇ ಇಲ್ಲಿ ಆರ್ಡರ್ ಮಾಡ್ಕೋಬಹುದು. ಮೆನ್ಯೂ ಇರುತ್ತೆ, ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ನೀವು ಆಡ್ ಮಾಡ್ಬಿಟ್ಟು ನೋಡಿ, ಈ ತರ ಆಡ್ ಮಾಡ್ಕೊಳೋದು ಸಿಂಪಲ್ ಆಗಿ ಪ್ಲೇಸ್ ಆರ್ಡರ್. ನಿಮ್ಗೆ ಅರೋಮಾಸ್ ಅಲ್ಲಿ ನೀವು ಏನಾದ್ರು ಹಿಂಗ್ ಊಟ ಮಾಡ್ಬಿಟ್ಟು ನಿಮ್ಗೆ ಸ್ವಲ್ಪ ಬೋರ್ ಆಗ್ತಿದೆ ಅಂದ್ರೆ ಒಂದು ಸ್ನೂಕರ್ ಟೇಬಲ್ಸ್ ಕೂಡ ಇದೆ. ಇದಕ್ಕೆ ನೀವು ಪೇ ಮಾಡ್ಬಿಟ್ಟು ಆಡ್ಬೇಕಾಗುತ್ತೆ. 1 ಅವರ್ಗೆ ಇಷ್ಟು ಅಂತ ಏನೋ ಇರುತ್ತೆ ನೋಡಿ. ಹಲವಾರು ಟೇಬಲ್ಸ್ ಕೂಡ ಇದೆ ನೋಡಿ. ಈ ಒಂದು ಸ್ಪಾಟ್ ಏನಾಗಿದೆ ಅಲ್ಲ, ಇಲ್ಲೆಲ್ಲ ಸ್ಟೂಡೆಂಟ್ಸ್ ಕೂತ್ಬಿಟ್ಟು ಒಂದು ಫುಡ್ ತಿನ್ನುವಂತ ಸ್ಪಾಟ್ ಆಗಿದೆ. ಇಲ್ಲಿ ನೋಡಿ, ಇದು ರಿಸರ್ವ್ಡ್ ಸ್ಪಾಟ್ ಆಗಿರುತ್ತೆ. ಇಲ್ಲಿ ಫ್ಯಾಕಲ್ಟೀಸ್ ಅಷ್ಟೇ ಇಲ್ಲಿ ಬರ್ಬೇಕು, ಇಲ್ಲಿ ಸ್ಟೂಡೆಂಟ್ಸ್ಗೆ ಅಲೋ ಇರೋದಿಲ್ಲ ಒಳಗಡೆ, ನೋಡ್ತಾ ಇರ್ಬೋದು. ಬನ್ನಿ, ಫುಲ್ ನಮ್ಗೆ ಲಾಗ್ ಮಾಡಿ ಸ್ವಲ್ಪ ಸುಸ್ತಾಗಿದೆ, ಚೂರು ನೀರು ಕೂಡ ಕುಡಿಯೋಣ. ನೋಡಿ, ನಿಮ್ಗೆ ಇಲ್ಲಿ ಕೂಡ ಕೋಲ್ಡ್, ನಾರ್ಮಲ್, ಹಾಟ್ ಎಲ್ಲ ಒಂದು ಎಲ್ಲ ರೀತಿ 3 ಟೈಪ್ಸ್ ಇದು ಕೂಡ ಅವೈಲೇಬಲ್ ಇರುತ್ತೆ. ನಾನು ಹೇಳಿದ್ನಲ್ಲ, ಆ ಒಂದು ಬಿಲ್ ನಿಮಗೆ ರೆಸಿಪ್ಟ್ ಕೊಡ್ತಾರೆ ಅಂತ, ಆ ಒಂದು ಬಿಲ್ನ ತಗೊಂಡ್ಬಂದ್ಬಿಟ್ಟು ನೀವು ಇಲ್ಲಿ ಕೊಡಬೇಕು. ಇಲ್ಲಿ ಬಿಲ್ ಕೊಟ್ಟರೆ ನಿಮಗೆ ಬಿಲ್ ಕೊಟ್ಟು ಒಂದು 10-15 ನಿಮಿಷಕ್ಕೆ ನಿಮ್ಗೆ ಒಂದು ಫುಡ್ ಪ್ರಿಪೇರ್ ಮಾಡ್ಬಿಟ್ಟು ನಿಮಗೆ ಸರ್ವ್ ಮಾಡ್ತಾರೆ. ಇಲ್ಲಿ ಸೆಲ್ಫ್ ಸರ್ವಿಸ್ ಇರುತ್ತೆ, ಅವ್ರು ನಿಮಗೆ ಶೌಟ್ ಮಾಡ್ತಾರೆ. ನೀವು ಏನಾದ್ರು ಒಂದು ಇಡ್ಲಿ ಹೇಳಿದ್ರೆ ಇಡ್ಲಿ ಅಂತಾರೆ, ಅಲ್ಲಿ ಬಂದ್ಬಿಟ್ಟು ನೀವು ಕಲೆಕ್ಟ್ ಮಾಡ್ಕೊಂಡು ತಿಂದು ಮತ್ತೆ ನೀವೇ ಪ್ಲೇಟ್ನ ಎತ್ತಿಟ್ಬಿಟ್ಟು ಹೋಗ್ಬೇಕಾಗುತ್ತೆ. ಈಗ ನಾವು ಒಂದು ಕ್ಯಾಂಪಸ್ನ ಒಂದು ಆಕ್ಟಿವಿಟಿ ಸೆಂಟರ್ ಅಲ್ಲಿ ಇದೀವಿ. ಈ ಒಂದು ಆಕ್ಟಿವಿಟಿ ಸೆಂಟರ್ ಏನಪ್ಪಾ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದೀರ ಅಂದ್ರೆ, ಈ ಒಂದು ಆಕ್ಟಿವಿಟಿ ಸೆಂಟರ್ ಒಳಗಡೆ ನಿಮ್ಗೆ ನೋಡಿ, ನಾನು ನಿಮ್ಗೆ ಔಟ್ಡೋರ್ ಗೇಮ್ಸ್ ಗ್ರೌಂಡ್ಸ್ ಎಲ್ಲ ತೋರಿಸಿದೆ. ಕ್ರಿಕೆಟ್ ಗ್ರೌಂಡ್, ಟೆನ್ನಿಸ್ ಗ್ರೌಂಡ್, ಬಾಸ್ಕೆಟ್ ಬಾಲ್, ಫುಟ್ಬಾಲ್, ಈ ರೀತಿ ಎಲ್ಲ ತೋರಿಸಿದೆ. ಆಡಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಪ್ಪ ಅಂದ್ರೆ TD ಟೇಬಲ್ ಟೆನ್ನಿಸ್ ಆಗಿರ್ಬೋದು, ಕೇರಮ್ ಆಗಿರ್ಬೋದು, ಚೆಸ್ ಆಗಿರ್ಬೋದು, ಇನ್ನು ಹಲವಾರು ಇಂಡೋರ್ ಗೇಮ್ಸ್ ನೀವೇನಾದ್ರು ಚೂಸ್ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಗೆ ಇದೆ. ಮತ್ತೆ ಇಲ್ಲಿ ಒಳಗಡೆ ಒಂದು ಆಕ್ಟಿವಿಟಿ ಸೆಂಟರ್ ಜಿಮ್ ಕೂಡ ಅವೈಲೇಬಲ್ ಇರುತ್ತೆ. ಮತ್ತೆ ನಮ್ಮ ಒಂದು ಕಾಲೇಜಲ್ಲಿ ಒಂದು ಸ್ಟೂಡೆಂಟ್ ಸಪೋರ್ಟ್ ಸರ್ವಿಸಸ್ ಅಂತ ಇದೆ, DOS ಅಂತ ಇದೆ. ಇದು ಒಂಥರ ಹೆಂಗಪ್ಪ ಅಂದ್ರೆ ಒಂದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್, ಸ್ಟೂಡೆಂಟ್ ಅವರೇ ಮ್ಯಾನೇಜ್ ಮಾಡ್ತಾರೆ ಈ ಒಂದು ಕೆಲವೊಂದು ಇವೆಂಟ್ಸ್ ಅವೆಲ್ಲ. ಅಲ್ಲಿ ಕೂಡ ಪ್ರೆಸಿಡೆಂಟ್ ಇರ್ತಾರೆ, ವೈಸ್ ಪ್ರೆಸಿಡೆಂಟ್, ಆಫೀಸ್ ಬೇರರ್ಸ್ ಎಲ್ಲ ಇರುತ್ತೆ. ಅವ್ರದೊಂದು ಆಫೀಸ್ ಕೂಡ ಈ ಒಂದು ಆಕ್ಟಿವಿಟಿ ಸೆಂಟರ್ ಅಲ್ಲಿ ಇರುತ್ತೆ ನೋಡಿ. ಈ ಒಂದು ಆಲ್ ಆಫ್ ರಿವಾರ್ಡ್ಸ್ ಕೂಡ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಈ ಒಂದು ಆಲ್ ಆಫ್ ರಿವಾರ್ಡ್ಸ್ ನಮ್ಮ ಒಂದು ಅಲೈನ್ಸ್ ಯೂನಿವರ್ಸಿಟಿ ಒಂದು ಸ್ಪೋರ್ಟ್ಸ್ ಟೀಮ್ಗಳು ಏನೆಲ್ಲ ಒಂದು ಹೊಡೆದಿದ್ದಾರೆ, ಕಪ್ಗಳು ಇರ್ಬೋದು, ಎಲ್ಲ ಇಲ್ಲಿ ಫೀಚರ್ ಆಗಿದೆ, ನೋಡ್ತಾ ಇರ್ಬೋದು. ನಾವು ರೀಸೆಂಟಾಗಿ ನಾವು ಕೂಡ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್, ಅಲೈನ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ
ಪಾರ್ಟಿಸಿಪೇಟ್ ಮಾಡಿದ್ವಿ. ನಮ್ಮ ಟೀಮೇ ಚಾಂಪಿಯನ್ ಆಗಿತ್ತು ನೋಡಿ. ಈ ಒಂದು ಏನು ಇದೆಯಲ್ಲ ಟ್ರೋಫಿ, ಇದು ನಮ್ಮದೇ. ಬನ್ನಿ, ಟೇಬಲ್ ಟೆನ್ನಿಸ್ ಬೋಲ್ಗಳ ಕಡೆ ಇದೆ ನೋಡ್ತಾ ಇರ್ಬೋದು. ಟಿ ಬೋಲ್ ನೋಡಿ ಎಷ್ಟೊಂದಿದೆ. ಮತ್ತೆ ನೋಡಿ, ನಾನು ನಿಮಗೆ ಹೇಳಿದೆ ಜಿಮ್ ಇದೆ. ಸಂಡೇ ಕಾಲೇಜ್ ಜಿಮ್ ಕ್ಲೋಸ್ ಆಗಿರುತ್ತೆ ನೋಡ್ತಾ ಇರ್ಬೋದು. ಜಿಮ್ ಟೈಮಿಂಗ್ಸ್ ಕೂಡ ಇದೆ ಇಲ್ಲಿ. ಮೇಲ್ ಫಿಮೇಲ್ ಡಿಫ್ರೆಂಟ್ ಏನಂತ ಇದೆ, ಆ ಥರ ಏನಿರಲ್ಲ. ನಿಮಗೆ ಹುಡುಗ ಹುಡುಗಿ ಎಲ್ಲ ಒಂದೇ ಟೈಮಲ್ಲೇ ಒಂದೇ ಇದರಲ್ಲೇ ಜಿಮ್ ಮಾಡ್ತಾರೆ ನೋಡ್ತಾ ಇರ್ಬೋದು. ಮತ್ತು ನೀವೇನಾದರೂ ಒಂದು ಡ್ಯಾನ್ಸ್ ಪ್ರಿಯರ್ ಆಗಿದ್ರಿ ಅಂದರೆ, ಲೈಕ್ ನೀವೇನಾದರೂ ತುಂಬ ಒಂದು ಡ್ಯಾನ್ಸಿಂಗಲ್ಲಿ ತುಂಬ ಆಸಕ್ತಿ ಇದೆ ಅಂದರೆ, ನಿಮಗೆ ಡ್ಯಾನ್ಸಿಂಗ್ ರೂಮ್ ಕೂಡ ಇದೆ, ಡ್ಯಾನ್ಸ್ ಸ್ಟುಡಿಯೋ ಕೂಡ ಇದೆ ನೋಡಿ. ಇದು ಯೋಗ ರೂಮ್ ಕೂಡ ತುಂಬ ಒಳಗಡೆ ಅದ್ಭುತವಾಗಿ ಕಾಣಿಸುತ್ತೆ ಲೈಟ್ ಎಲ್ಲ ಹಾಕಿದಾಗ. ಬಟ್ ಇವಾಗ ಇಲ್ಲ, ಅದನ್ನ ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತೀನಿ. ನನ್ನ ಒಂದು ಹಳೆ ವಿಡಿಯೋ ಕೂಡ ಇದೆ ಅಲಯನ್ಸ್ ಯೂನಿವರ್ಸಿಟಿ ಒಂದು ಕ್ಯಾಂಪಸ್ ಟೂರ್ ಬಗ್ಗೆ. ಅದರಲ್ಲಿ ನೀವು ನೋಡ್ಬೋದು ಈ ಒಂದು ಜಿಮ್ ಒಳಗಡೆ ಮತ್ತು ಇದೇನಿದೆ ಈ ಒಂದು ಡ್ಯಾನ್ಸ್ ರೂಮ್ ಎಲ್ಲ ಒಂದು ಒಳಗಡೆ ನಾನು ತೋರಿಸಿದ್ದೀನಿ. ಅವಾಗ ತುಂಬ ಒಂದು ಕ್ರೌಡೆಡ್ ಆಗಿದೆ ಅಲಯನ್ಸ್ ಯೂನಿವರ್ಸಿಟಿ ಎಲ್ಲ ನೋಡ್ತಾ ಇರ್ಬೋದು. ನಾನು ಹೇಳಿದ್ನಲ್ಲ ಡಾಸ್ ಆಫೀಸ್ ಅಂತ, ಇದೆ ಒಂದು ಡಾಸ್ ಆಫೀಸ್ ನೋಡ್ತಾ ಇರ್ಬೋದು. ನೋಡಿ, ಈ ಒಂದು ವೆಲ್ನೆಸ್ ಸೆಂಟರ್ ಕೂಡ ಅವೈಲೇಬಲ್ ಇರುತ್ತೆ. ನಿಮ್ಗೆ ಏನಾದರೂ ಲೈಕ್ ಕ್ವಿಕ್ಕಾಗಿ ಏನಾದರೂ ಆಡಬೇಕಾದ್ರೆ ಇಂಜುರಿ ಅಥವಾ ಎಲ್ಲಾದರೂ ಎಡವಿ ಬಿದ್ದರೆ ನಿಮಗೊಂದು ಫಸ್ಟ್ ಏಡ್ ಲೈಕ್ ವೆಲ್ನೆಸ್ ಸೆಂಟರ್ ಕೂಡ ಅವೈಲೇಬಲ್ ಇರುತ್ತೆ ಒಂದು ಕಾಲೇಜಲ್ಲಿ ನೋಡ್ತಾ ಇರ್ಬೋದು. ಇದು ಮೇಲ್ಗಡೆ ನೋಡಿ ಪ್ರೇಯರ್ ಹಾಲ್. ನೀವೇನಾದರೂ ಒಂದು ಪ್ರೇಯರ್ ಗಿಯರ್ ಮಾಡ್ತೀರಾ ಅಂದರೆ ಮೇಲ್ಗಡೆ ಹೋಗಿ ಪ್ರೇಯರ್ ಹಾಲ್ ಇದೆ. ಒಂದು ಆರಾಮ ಸ್ಟ್ರೇಟ್ ಅವೇ ಮೇಲ್ಗಡೆ ಒಂದು ಪ್ರೇಯರ್ ಹಾಲ್ ಇರುತ್ತೆ. ಮತ್ತು ನೋಡಿ, ನಿಮ್ಮ ಏನೋ ಒಂದು ಸ್ಪೋರ್ಟ್ಸ್ ಅಟೈರ್ಸ್, ಅಸೆಸರೀಸ್, ಬ್ಯಾಗ್ಸ್, ಜಿಮ್ ಬ್ಯಾಗ್ಸ್ ಏನಾದರೂ ಇಡೋಕ್ಕೆ ನಿಮ್ಗೆ ಇಲ್ಲಿ ನೋಡಿ ಬ್ಲಾಕ್ಸ್ ಲೈಕ್ ಇದು ಕೂಡ ಮಾಡಿಟ್ಟಿದ್ದಾರೆ ನೋಡಿ. ಇದು ಒಂದು ಆಕ್ಟಿವಿಟಿ ಸೆಂಟರ್ ಆಗಿತ್ತು ನೋಡ್ತಾ ಇರ್ಬೋದು. ನಿಮ್ಗೆ ಇಲ್ಲಿ ಚೇಂಜ್ ರೂಮ್ಸ್ ಕೂಡ ಇರುತ್ತೆ. ನೀವೇನಾದರೂ ಒಬ್ಬ ಒಳ್ಳೆ ಅಥ್ಲೇಟ್ ಆಗಿದ್ರೆ ಅಂದರೆ ನೀವು ಒಂದು ಸ್ಪೋರ್ಟ್ಸ್ ಅಟೈರ್ಸ್ನ ಚೇಂಜ್ ಮಾಡಬೇಕು, ಎಲ್ಲಿ ಮಾಡಬೇಕಪ್ಪ ಅಂತಿದ್ರೆ ನೀವು ಸಿಂಪಲ್ಲಾಗಿ ಇಲ್ಲಿ ಚೇಂಜ್ ರೂಮ್ ಕೂಡ ಇದೆ. ಚೇಂಜ್ ರೂಮಲ್ಲಿ ಬಂದ್ಬಿಟ್ಟು ನೀವು ಆರಾಮಾಗಿ ನೀವು ಚೇಂಜ್ ಕೂಡ ಮಾಡ್ಕೋಬೋದು ನೋಡಿ. ಡ್ಯಾನ್ಸ್ ರೂಮ್ಗೆ ಇಲ್ಲಿ ಕೂಡ ಒಂದು ಎಂಟ್ರೆನ್ಸ್ ಇದೆ. ಹೇಗೆ ವರ್ಕ್ ಆಗುತ್ತಪ್ಪ ಅಂತ ನೋಡಬೇಕು ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಾನೊಂದು ಹಳೆ ವಿಡಿಯೋ ಅಲಯನ್ಸ್ ಯೂನಿವರ್ಸಿಟಿ ಒಂದು ಕಂಪ್ಲೀಟ್ ಕ್ಯಾಂಪಸ್ ಟೂರ್ ಮಾಡಿದ್ದೀನಿ, ಲೈಕ್ ವರ್ಕಿಂಗ್ ಡೇಯಲ್ಲೇ ಮಾಡಿದ್ದೀನಿ. ತುಂಬ ಅದ್ಭುತವಾಗಿದೆ, ನೀವು ಅದನ್ನು ಕೂಡ ರೆಫರ್ ಮಾಡ್ಬೋದು ನೋಡಿ. ಇಲ್ಲಿ ಆನಿಯರ್ ರೇಡ್ FM 93.5 ಅಂತ ಇದೆ. ಲೈಕ್ ಇದು ನಾವು ಬಂದಾಗಿಂದ ಹಿಂಗೆ ಇದೆ. ಅದು ಏನಕ್ಕಿದೆ ಎದಕ್ಕಿದೆ ಡಬ್ಬ ಅಂತ ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಆ ಡಬ್ಬ ಇವಾಗ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ, ನಿಮಗೆ ಕ್ರಿಕೆಟ್ ಬ್ಯಾಟ್ಸ್ ಏನೇ ಒಂದು ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಬೇಕಂದ್ರೆ ಆ ಡಬ್ಬದಲ್ಲಿ ಹೋಗ್ಬಿಟ್ಟು ID ಕಾರ್ಡ್ ಕೊಟ್ಟಿಸ್ಕೋಬೇಕು. ಅದಕ್ಕೆ ಇವಾಗ ಒಂದು ರೇಡಿಯೋ ಡಬ್ಬ, RJ ಡಬ್ಬ ಇವಾಗ ಒಂದು ಎಕ್ವಿಪ್ಮೆಂಟ್ ಡಬ್ಬ ಆಗಿ ಕನ್ವರ್ಟ್ ಆಗಿಬಿಟ್ಟಿದೆ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಕೆಳಗಡೆ ಮ್ಯೂಸಿಕ್ ಸ್ಟುಡಿಯೋ ಕೂಡ ಇದೆ. ನೀವೇನಾದರೂ ಡ್ರಮ್ಸು ಆ ಥರ ಹಿಂಗೆ ವೈಲಿನ್ನು ಮತ್ತು ಏನೋ ಗಿಟಾರ್ ಏನೋ ಇವೆಲ್ಲ ಹಿಂಗೆ ಅನ್ನೋ ಇರುತ್ತಲ್ಲ, ಆ ಥರ ಎಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲಿ ಒಳಗಡೆ ಇರುತ್ತೆ. ನೀವು ಒಂದು ಮ್ಯೂಸಿಕ್ ರಿಲೇಟೆಡ್ ಏನೇ ಒಂದು ಎಕ್ವಿಪ್ಮೆಂಟ್ಸ್ ಕೂಡ ಇಲ್ಲೇ ಇರುತ್ತೆ. ನೀವು ಪ್ರಾಕ್ಟೀಸ್ ಕೂಡ ಮಾಡ್ಕೋಬೋದು ಒಳಗಡೆ ಹೋಗ್ಬಿಟ್ಟು ನೋಡಿ. ನಿಮಗೆ ನಮ್ಮ ಒಂದು ಅಲಯನ್ಸ್ ಯೂನಿವರ್ಸಿಟಿ ತುಂಬ ಒಂದು ಹ್ಯಾಂಗ್ಔಟ್ ಸ್ಪಾಟ್ಸ್ಗಳಿದೆ. ನೀವೇನಾದರೂ ಒಂದು ಕ್ಲಾಸ್ನ ಬಂಕ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಗೆ ಏನಾದರೂ ಗರ್ಲ್ ಫ್ರೆಂಡ್ ಇದ್ರು ಅಂದರೆ ಒಂದು ಹಲವಾರು ಹ್ಯಾಂಗ್ಔಟ್ ಸ್ಪಾಟ್ಸ್ ಇದೆ ನಮ್ಮ ಒಂದು ಅಲಯನ್ಸ್ ಯೂನಿವರ್ಸಿಟಿಲಿ ನೀವು ಹ್ಯಾಂಗ್ಔಟ್ ಮಾಡೋದಕ್ಕೆ. ಇದು ಕೂಡ ಒಂದು ತುಂಬ ಅದ್ಭುತವಾಗಿ ನೋಡಿ, ಒಂದು ನೇಚರ್ ಮಧ್ಯದಲ್ಲೇ ಒಂದು ಹ್ಯಾಂಗ್ಔಟ್ ಸ್ಪಾಟ್ ಇದೆ ನೋಡೋದು. ತುಂಬ ಅದ್ಭುತವಾಗಿದೆ ನೋಡಿ. ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಮತ್ತು ನಿಮ್ಗೆ ಏನಾದರೂ ಹಿಂಗೆ ನೇಚರ್ ಮಧ್ಯೆ ಓದಬೇಕು ಅನ್ಸಿದ್ರು ಕೂಡ ಬಂದು ಓದ್ಬೋದು. ಬಟ್ ಯಾರು ಓದಲ್ಲ, ನಿಮ್ಗೆ ಗೊತ್ತೇ ಇರುತ್ತೆ ಯೂನಿವರ್ಸಿಟಿ ಲೈಬ್ರರಿಲೇ ಓದಲ್ಲ. ಹಿಂಗೆ ಈ ಥರ ಒಂದು ಹ್ಯಾಂಗ್ಔಟ್ ಸ್ಪಾಟ್ಸಲ್ಲೆಲ್ಲ ಬಂದು ಯಾರೆಲ್ಲ ಕೂತ್ಕೊಂಡು ಓದ್ತಾರೆ. ಸುಮ್ಮನೆ ಹಿಂಗೆ ಟೈಮ್ ಪಾಸ್ ಮಾಡೋಕ್ಕೆಲ್ಲ ಈ ಒಂದು ಪ್ಲೇಸ್ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು. ತುಂಬ ಅದ್ಭುತವಾಗಿದೆ. ಇದು ಕೂಡ ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನಾವು ಲೈಕ್ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಇರಲಿಲ್ಲ ಇದೆಲ್ಲ ನೋಡಿ. ತುಂಬ ಅದ್ಭುತವಾಗಿದೆ. ಒಂದು ನೋಡಿ ಇಲ್ಲಿ ಕುತ್ಕೊಂಡು ನೋಡಿದ್ರಿಂದ ತುಂಬ ತಂಪಾಗಿ ಗಾಳಿ ಬರ್ತಾ ಇರುತ್ತೆ. ತುಂಬ ಅದ್ಭುತವಾಗಿದೆ. ಲೈಕ್ ಸ್ಟ್ರೇಟ್ ಲೈಕ್ ಆಕ್ಟಿವಿಟಿ ಸೆಂಟರ್ ಪಕ್ಕದಲ್ಲೇ ಈ ಒಂದು ಹ್ಯಾಂಗ್ಔಟ್ ಸ್ಪಾಟ್ ಲೊಕೇಟ್ ಆಗಿರುತ್ತೆ. ಬನ್ನಿ, ಇದ್ರ ಪಕ್ಕದಲ್ಲೇ ಟೆಂಪಲ್ ರನ್ ಅಂತ ಇದೆ. ಒಂದು ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ ತುಂಬ ಒಂದು ಫೇಮಸ್ ಸ್ಪಾಟ್ ಅಂತ ಹೇಳ್ಬೋದು ಟೆಂಪಲ್ ರನ್. ಯಾಕೆ ಟೆಂಪಲ್ ರನ್ ಅಪ್ಪ ಅಂದರೆ, ಒಂದು ಗೇಮಲ್ಲಿ ಇದೆಯಲ್ಲ ಇದೇ ರೀತಿ ಹಿಂಗೆ ಒಂದು ಪಾತ್ ಹೋಗೋಕೆ, ಅದೇ ರೀತಿ ಒಂದು ಪಾತ್ ಇದೆ. ಎಲ್ಲರೂ ಕೂಡ ಟೆಂಪಲ್ ರನ್ ಅಂತ ಅಂತಾರೆ. ಅದಕ್ಕೆ ನಾವು ಕೂಡ ಲೈಕ್ ನಮ್ಮ ಸೀನಿಯರ್ಸ್ ಕೂಡ ಹಂಗೆ ಅಂತಿದ್ರು, ಅದಕ್ಕೆ ನಾವು ಕೂಡ ಹಂಗೆ ಅಂತೀವಿ. ನಾವು ಅನ್ನೋದು ನೋಡಿ ಜೂನಿಯರ್ಸ್ ಕೂಡ ಹಂಗೆ ಅಂತಾರೆ. ಅದೊಂಥರ ಬಳವಳಿಯಾಗಿ ಬಂದ್ಬಿಟ್ಟಿದೆ ಟೆಂಪಲ್ ರನ್ ಅಂತ. ಬನ್ನಿ ನೋಡಿ, ಆ ಒಂದು ಟೆಂಪಲ್ ರನ್ ಅಂತ ಹೇಳಿದ್ನಲ್ಲ, ಆ ಒಂದು ಟೆಂಪಲ್ ರನ್ ಅಲ್ಲಿ ನಾನು ವಾಕ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಹೆಂಗಪ್ಪ ಅಂದ್ರೆ ಲೈಕ್ ಈ ತುಂಬಾ ದೊಡ್ಡ ಕ್ಯಾಂಪಸ್ ಆಗಿರೋದ್ರಿಂದ ನೋಡಿ, ನಿಮ್ಮ ಫ್ರೆಂಡ್ಸ್ ಯಾರಾದ್ರು ಲೈಕ್ ಇಂಜಿನಿಯರಿಂಗ್ ಬ್ಲಾಕ್ ಅಲ್ಲಿ ಇರ್ತಾರೆ, ಎಲ್ಲಿದೆಯಾ ಮಗ ಅಂದ್ರೆ ಲೈಕ್ ಹಿಂಗ್ ಟೆಂಪಲ್ ರನ್ ಅಲ್ಲಿ ಇದೀನಿ, ಹಿಂಗ್ ಅರೋಮಾಸ್ ಅಲ್ಲಿ ಇದೀನಿ ಅಂತ ನೀವು ಪ್ಲೇಸ್ ಲೊಕೇಟ್ ಮಾಡ್ಬೇಕಲ್ಲ. ಆ ರೀತಿ ಒಂದು ಪ್ಲೇಸ್ ಅಲ್ಲಿ ಇದ್ರಿ ಅಂದ್ರೆ ಎಲ್ಲರೂ ಒಂದು ಟೆಂಪಲ್ ರನ್ ಅಂತ ಹೇಳ್ತಾರೆ ನೋಡಿ. ತುಂಬಾ ಅದ್ಭುತವಾಗಿದೆ ಪ್ಲೇಸ್, ನೋಡ್ತಾ ಇರ್ಬೋದು ನೋಡಿ. ಇಲ್ಲಿ ಕೂಡ ಎಲ್ಲಾ ಕಡೆನೂ ಸೀಟಿಂಗ್ ಇದೆ ನೋಡ್ತಾ ಇರ್ಬೋದು. ತುಂಬಾ ಅದ್ಭುತವಾಗಿದೆ ಇಲ್ಲಿಂದ ವ್ಯೂ ನೋಡಕ್ಕೆಲ್ಲ ನೋಡಿ. ನೋಡಿ ಆ ಒಂದು ಟೆಂಪಲ್ ರನ್ ಆದ ತಕ್ಷಣ ನೀವು ಹಿಂಗ್ ಕಡೆ ಬಂದ್ರೆ ಅಂದ್ರೆ ನಿಮಗೆ ಒಂದು ಸ್ಟ್ರೇಟ್ ರೋಡ್ ಕನೆಕ್ಟ್ ಆಗುತ್ತೆ. ಇಲ್ಲಿ ನಿಮ್ಗೆ ಪಕ್ಕದಲ್ಲಿ ನೋಡಿ ಬಲ್ಭಾಗದಲ್ಲಿ ಒಂದು ನರ್ಸರಿ ಕೂಡ ಇದೆ. ನಮ್ಮೊಂದು ಅಲಯನ್ಸ್ ಯೂನಿವರ್ಸಿಟಿ ಏನೆಲ್ಲ ಒಂದು ಗಿಡಗಳು ಮರಗಳೆಲ್ಲ ಬೆಳೆದಿದೆಯಲ್ಲ, ಎಲ್ಲ ಈ ಒಂದು ನರ್ಸರಿಯಿಂದನೇ ಆ ಒಂದು ಪ್ಲಾಂಟ್ಸ್ ನ ಸೀಡ್ಸ್ ಹಾಕ್ಬಿಟ್ಟು ಪ್ಲಾಂಟ್ಸ್ ನ ಪ್ರೊಡ್ಯೂಸ್ ಮಾಡಿ ಒಂದು ಪ್ಲಾಂಟ್ಸ್ ನ ನೆಡ್ತಾರೆ ನೋಡಿ. ಈ ಒಂದು ಪ್ಲೇಸ್ ಏನಿದೆಯಲ್ಲ, ಇದೊಂಥರ ಹಾರ್ಟ್ ಆಫ್ ಅಲಯನ್ಸ್ ಯೂನಿವರ್ಸಿಟಿ ಅಂತಾನೆ ಹೇಳ್ಬೋದು. ಲೈಕ್ ತುಂಬಾ ಮಧ್ಯದಲ್ಲಿದೆ, ಒಂಥರ ನ್ಯೂಕ್ಲಿಯಸ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಈ ಒಂದು ಅಲಯನ್ಸ್ ಯೂನಿವರ್ಸಿಟಿ ಅಂದ್ರೆ ತುಂಬಾ ಮಧ್ಯಕ್ಕಿದೆ ಈ ಸ್ಪಾಟ್. ಇಲ್ಲಿಂದ ನೀವು ಯಾವುದೇ ಪ್ಲೇಸ್ ಬೇಕಾದ್ರೂ ಕನೆಕ್ಟ್ ಆಗುತ್ತೆ ನೋಡಿ. ಹಿಂಗೆ ಸ್ಟ್ರೇಟ್ ಅವೇ ಆ ಒಂದು ರೋಡ್ ಅಲ್ಲಿ ಹೋದ್ರೆ ಇಂಜಿನಿಯರಿಂಗ್ ಬ್ಲಾಕ್ ಸಿಗುತ್ತೆ, ಹಿಂಗೆ ಸ್ಟ್ರೇಟ್ ಅವೇ ಹಿಂಗ್ ಹೋದ್ರಿ ಅಂದ್ರೆ ನಿಮ್ಗೆ MBA ಬ್ಲಾಕ್ ಸಿಗುತ್ತೆ. ಹಿಂಗೆ ಲೈಕ್ ನಾವ್
ರೂಟಲ್ಲಿ ಹೋದ್ರಿ ಅಂದ್ರೆ ನಿಮ್ಗೆ ಅರೋಮಾಸ್ ಫುಡ್ ಕೋರ್ಟ್, ಬಾಸ್ಕೆಟ್ಬಾಲ್ ಗ್ರೌಂಡ್, ಫುಟ್ಬಾಲ್ ಗ್ರೌಂಡ್, ಈ ರೀತಿ ಹಲವಾರು ಸ್ಪಾಟ್ಸ್ ಸಿಗುತ್ತೆ. ಇದು ತುಂಬಾ ಒಂದು ಸೆಂಟರ್ ಪ್ಲೇಸ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ನೋಡಿ, ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ನಮ್ಮ ಒಂದು RCB ಅವರು ಒಂದು ಟೀಮ್ಗೆ ನಮ್ಮ ಒಂದು ಅಲಯನ್ಸ್ ಯೂನಿವರ್ಸಿಟಿ ಅವರು ಒನ್ ಆಫ್ ದ ಕೋ ಸ್ಪಾನ್ಸರ್ಸ್ ಕೂಡ ಆಗಿದ್ದಾರೆ ಅಂತ ನೋಡ್ತಾ ಇರ್ಬೋದು. ಎಲ್ಲಾ ಕಡೆ ಒಂದು ಬ್ಯಾನರ್ಸ್ ಕೂಡ ನೋಡಿ, ಚಾಂಪಿಯನ್ಸ್ ಆರ್ ಬಿಲ್ಟ್ ವಿತ್ ರೈಟ್ ಅಲಯನ್ಸ್ ಅಂತ ಒಂದು ಸ್ಲೋಗನ್ ಕೂಡ ಮಾಡಿದ್ದಾರೆ. ನಿಮ್ಗೆ ಒಂದು IPL ನೋಡ್ತಾ ಇದ್ರಿ ಅಂದ್ರೆ ಒಂದು ಜಿಯೋ ಹಾಟ್ಸ್ಟಾರ್ ಅಲ್ಲಿ ಮತ್ತೆ ಟಿವಿಯಲ್ಲೆಲ್ಲ ಒಂದು ಆಡ್ಸ್ ಕೂಡ ಬರ್ತಾ ಇರುತ್ತೆ ಮಧ್ಯದಲ್ಲಿ ನಮ್ಮ ಒಂದು ಅಲಯನ್ಸ್ ನೋಡ್ತಾ ಇರ್ಬೋದು. ಚಾಂಪಿಯನ್ಸ್ ಆರ್ ಬಿಲ್ಟ್ ವಿತ್ ರೈಟ್ ಅಲಯನ್ಸ್. ಸೊ ಇದಾಗಿತ್ತು ಈ ಒಂದು ನಮ್ಮ ಲಾಗ್ ನ ವಿಶೇಷತೆ. ಐ ಹೋಪ್ ನಿಮ್ಗೆಲ್ಲರೂ ನಮ್ಮ ಒಂದು ಅಲಯನ್ಸ್ ಯೂನಿವರ್ಸಿಟಿ ಕ್ಯಾಂಪಸ್ ತುಂಬಾ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ, ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮತ್ತೆ ಇನ್ನು ಯಾರೆಲ್ಲ ಒಂದು ಆಸ್ಪೈರಿಂಗ್ ಲೈಕ್ ಅಪ್ಕಮಿಂಗ್ ಸ್ಟೂಡೆಂಟ್ಸ್ ಏನೆಲ್ಲ ಇದಾರೆಲ್ಲ ನಮ್ಮ ಒಂದು ಅಲಯನ್ಸ್ ಯೂನಿವರ್ಸಿಟಿ ಅಡ್ಮಿಷನ್ ತಗೋಬೇಕಂತ ಎದುರು ನೋಡ್ತಾ ಇದಾರಲ್ಲ, ಅವ್ರಿಗೆಲ್ಲ ಈ ಒಂದು ವಿಡಿಯೋನ ಹೆಚ್ಚಿಗೆ ಶೇರ್ ಮಾಡಿ. ಅವ್ರಿಗೆ ಕೂಡ ತುಂಬಾ ಒಂದು ಅದ್ಭುತವಾಗಿ ಯೂಸ್ ಆಗುತ್ತೆ. ಇನ್ನೇನು ಹತ್ರದಲ್ಲಿ ನಮ್ಮ ಒಂದು KCT ಕೌನ್ಸಿಲಿಂಗ್ ಕೂಡ ಎಲ್ಲ ಆಗ್ತಾ ಇದೆ. ಯಾರೆಲ್ಲ ಒಂದು CET ಮೂಲಕ ಈ ಒಂದು ಕಾಲೇಜ್ಗೆ ಬರ್ಬೇಕಂತ ಎಲ್ಲ ನೋಡ್ತಾ ಇದಾರಲ್ಲ, ಅವ್ರಿಗೆ ಆ ಒಂದು ಫ್ರೆಂಡ್ಸ್ ಒಟ್ಟಿಗೆ ಕೂಡ ಮತ್ತೆ ನಿಮ್ಮ ಕಸಿನ್ಸ್, ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇದಾರಲ್ಲ ನಿಮ್ಮ ಗ್ರೂಪ್ ಅಲ್ಲಿ, ಅವ್ರಿಗೆಲ್ಲ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.